ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ನಿಜವಾಗ್ಲೂ ಆ ಪದಕ್ಕೆ ಅರ್ಥ ಸಿಗ್ತಾ ಇದೆ ಈ ರೈತರಿಗೆ. ನಿಜವಾಗ್ಲೂ ಆ ಪದಕ್ಕೆ ಅರ್ಥ ಸಿಗ್ತಾ ಇದೆ ಈ ರೈತರಿಗೆ. ಕಷ್ಟ ಬರಲಿ ಸುಖ ಬರಲಿ ಬಿಸಿಲೇ ಸುಖ ಬರಲಿ ಬಿಸಿಲೇ ಇರಲಿ ಗಾಳಿ ಇರಲಿ ಇಡೀ ಮಾಡ್ತಾರೆ. ಬಿತ್ತನೆ ಬೀಜ ಬೇಕಾದ್ರೂ ಗೋಲಿಬಾಲ್ ಮಾಡ್ತಾರೆ. ನೀರಲ್ಲಿ ಉಪಯೋಗಿಸ್ಕೊಂಡು ರೈತರನ್ನ ಈಚೆ ಚೆಲ್ಬಿಡ್ತಾ ಇದ್ದಾರೆ. ರೈತ ದಿನಾಚರಣೆ ಪ್ರಯುಕ್ತ ಸಮಸ್ತ ಭಾರತ ದೇಶ ಪ್ರತಿಯೊಬ್ಬ ರೈತರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ರೈತ ಪರ ಹೋರಾಟಗಾರರು, ರೈತ ಪರ ಚಿಂತಕರು, ರೈತರಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವಂತಹ ಹಿರಿಯ ಹೋರಾಟಗಾರರಾದಂತಹ ನಾರಾಯಣ ಗೌಡ್ರಿಗೆ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ಹಿರಿಯರು, ಹೋರಾಟಗಾರರು, ಕೃಷಿ ಚಟುವಟಿಕೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಿರುವಂತಹ ಧನೂರ್ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ಇದೇ ಗ್ರಾಮದ ಮಂಜುನಾಥ್ ರವರು ಯುವಕರು, ಮುಖಂಡರು, ಹೋರಾಟಗಾರರು, ರೈತರಾಗಿರುವಂತಹ ಮಂಜುನಾಥ್ ರವರಿಗೂ ಕೂಡ ಸ್ವಾಗತ. ಅದೇ ರೀತಿ ಹೋರಾಟದಲ್ಲೇ ತನ್ನ ಜೀವನವನ್ನ ನಾರಾಯಣಗೌಡ ಜೊತೆ ಮುಂದುವರಿಸ್ತಾ ಇರುವಂತಹ ರಾಜು ರವರು ಕೂಡ ಆತ್ಮೀಯವಾದಂತಹ ಸ್ವಾಗತ. ವಿಶೇಷವಾಗಿ ಇಡೀ ವಿಶ್ವವೇ ರೈತರನ್ನ ಉಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಶದ ನಾಣ್ಣುಡಿ ಏನಪ್ಪಾ ಅಂದ್ರೆ ಜೈ ಜವಾನ್ ಜೈ ಕಿಸಾನ್. ನಿಜವಾಗ್ಲೂ ಆ ಪದಕ್ಕೆ ಅರ್ಥ ಸಿಗ್ತಾ ಇದೆ ಈ ರೈತರಿಗೆ ಈ ದೇಶದಲ್ಲಿ. ಮೊದಲಿಗೆ ಸಮಸ್ತ ದೇಶದ ನಾಡಿನ ಜನತೆಗೆ ಭೂಮಿ ತಾಯಿಯನ್ನೇ ನಂಬಿ ಆ ಭೂಮಿ ತಾಯಿಯಿಂದನೇ ಬದುಕು ಕಟ್ಟಿಕೊಂಡು ಕಷ್ಟ ಬರಲಿ ಸುಖ ಬರಲಿ ಬಿಸಿಲೇ ಇರಲಿ ಗಾಳಿ ಇರಲಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನನ್ನು ಸ್ಮರಿಸುವಂತಹ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳೊಂದಿಗೆ, ಅದರಂತೆ ಈ ರೈತರ ಕಷ್ಟ ನಷ್ಟಗಳ ಬಗ್ಗೆ ತಾವು ಸುದ್ದಿ ಮಾಡಲು ಬಂದಿರುವ ನಿಮ್ಮ ಸುದ್ದಿವಾಹಿನಿಗೂ ನಮ್ಮ ರೈತಪರ ಸಂಘಟನೆಯಿಂದ ಧನ್ಯವಾದಗಳು ಹೇಳ್ತಾ, ಜೈ ಜವಾನ್ ಜೈ ಕಿಸಾನ್ ಅದು ಅಧಿಕಾರ ಸ್ವೀಕಾರ ಮಾಡುವಂತಹ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಆ ಹಸಿರು ಟುವಾಲನ್ನು ಹಾಕ್ಕೊಂಡು ಆ ಅಧಿಕಾರ ಸ್ವೀಕಾರ ಮಾಡೋಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಅಧಿಕಾರ ಸ್ವೀಕಾರ ಮಾಡಿದ ನಂತರ ಆ ಟುವಾಲನ್ನು ತೆಗೆದು ಮಡಗಿದ್ದಾರೆ ಅಂದರೆ ಮತ್ತೆ ರೈತರಿಗೆ ಹಾಕೋಲ್ಲ. ಗೊಬ್ಬರ ಬೇಕಾದರೂ ಗೋಲಿಬಾಲ್ ಮಾಡ್ತಾರೆ, ಬಿತ್ತನೆ ಬೀಜ ಬೇಕಾದ್ರೂ ಗೋಲಿಬಾಲ್ ಮಾಡ್ತಾರೆ. ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಆವಳಿ ಜಾಸ್ತಿ ಇದೆಯಮ್ಮ ಸ್ವಾಮಿ ಅಂತ ಹೇಳೋದನ್ನು ರೈತರ ಮೇಲೆ ಹಲ್ಲೆ ಮಾಡ್ತಾರೆ. ರೈತರ ಹೆಂಗಾಗಿಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಬೊಗಸೆ ನೀರಲ್ಲಿ ಏನು ಉಪಯೋಗಿಸ್ಕೊಳ್ತಾರೋ ಆ ಬೊಗಸೆ ನೀರಲ್ಲಿ ಉಪಯೋಗಿಸ್ಕೊಂಡು ರೈತರನ್ನ ಈಚೆ ಚೆಲ್ಬಿಡ್ತಾ ಇದ್ದಾರೆ. ಅದು ಒಳ್ಳೆ ನೀರು ಗಲೀಜು ನೀರು ಅಂತೇಳಿ ಗೊತ್ತಾಗ್ತಾ ಇಲ್ಲ. ರೈತರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಏನು ಸಮುದ್ರದಲ್ಲಿರುವ ಮೀನನ್ನು ಈಚೆ ತಂದಾಕಿದಾಗ ಒದ್ದಾಡಿ ಅದೇನು ಸಿಗದು ಮತ್ತೆ ನೀರು ಹುಡ್ಕೊಂಡು ಹೋಗ್ತಾರೆ ನೋಡಿ, ಆ ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ. ಇವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ರೈತರಿಗೆ ನ್ಯಾಯ ಸಿಗ್ತಾ ಇದೆ? ಮಾರುಕಟ್ಟೆಯಲ್ಲಿ ಬೆಲೆ ಎಲ್ಲಿದೆ? ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳ ಕಪ್ಪು ಮುಷ್ಟಿ ಎಲ್ಲಿದೆ? ಇವತ್ತು ದೇಶದಲ್ಲಿ ಉತ್ಪಾದನೆ ಆಗುವಂಥ ಹಾಲು ಇರ್ಬೋದು, ಮೆಕ್ಕೆಜೋಳ, ರೈತರ ಪ್ರತಿಯೊಂದು ಬೆಳೆಗೂ ಸೂಕ್ತವಾದ ಮಾರುಕಟ್ಟೆ ಇಲ್ಲ. ಆ ಮಾರುಕಟ್ಟೆ ವ್ಯವಸ್ಥೆಯಿಂದ ಹೊರ ದೇಶಗಳಿಂದ ಇವತ್ತು ಆಮದು ಮಾಡ್ಕೊತಾ ಇದ್ದಾರೆ. ರಫ್ತು ಮಾಡೋದು ಬಿಟ್ಬಿಟ್ಟು ಆಮದು ಮಾಡ್ಕೊತಾ ಇದ್ದಾರೆ. ಇನ್ನು ರೈತರ ಪರಿಸ್ಥಿತಿಯನ್ನು ಕೇಳೋರೇ ಇಲ್ಲ. ಯಾರು ಕೇಳ್ತಾ ಇದ್ದಾರೆ ರೈತರನ್ನ? ಯಾರನ್ನ ಕೇಳಬೇಕು? ಇವತ್ತು ತೋಟಗಾರಿಕೆ ಕೃಷಿ ಇಲಾಖೆಗಳಿದೆ. ಇವತ್ತೊಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಕೃಷಿ ಕ್ಷೇತ್ರದಲ್ಲಿ ನಾವು ಏನೋ ಸ್ವಾಭಿಮಾನದ ಬದುಕು ಪೂರ್ವಜರು ಕೊಟ್ಟಿರುವಂತಹ ಭೂಮಿಯನ್ನೇ ನಂಬಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇವತ್ತು ಬೆಲೆ ಕಟ್ಟಾಗದ ಮಾಣಿಕ್ಯ ಅಂದರೆ ಕೃಷಿ ಭೂಮಿ. ಇದು ಪೈಪೋಟಿ ಇಲ್ಲದ ಕ್ಷೇತ್ರ ಅಂದರೆ ಕೃಷಿ. ಆ ಕೃಷಿ ಕ್ಷೇತ್ರವನ್ನು ಇವತ್ತೇನು ಮಾಡ್ತದೆ? ಕೈಗಾರಿಕೆ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ, ನಿವೇಶನಗಳ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ರೈತರ ಮೇಲೆ ಕಾನೂನಿನ ಒಂದು ಭಯ ಹುಟ್ಟಿಸಿ ಆ ಕೃಷಿ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಂಡು ಕೈಗಾರಿಕೆ ಸ್ಥಾಪನೆ ಮಾಡ್ತದೆ. ಇವತ್ತು ಕೈಗಾರಿಕೆ ಸ್ಥಾಪನೆ ಮಾಡ್ತಾರೆ, ಅದರಲ್ಲಿ ನೆಟ್ಟು ಬೋಲ್ಟು ಕಾರು ಬಂಗ್ಲೆ ನೀನೇನೇ ಮಾಡು, ಆದರೆ ಅದ್ರಲ್ಲಿ ಊಟ ತಿನ್ನಬೇಕಾದ್ರೆ ರೈತ ಬೆಳೆಯುವಂತಹ ಕೃಷಿ ಭೂಮಿಯಿಂದ ಉತ್ಪಾದನೆ ಆಗಿರುವ ಬೆಳೆಯಿಂದನೇ ಗಂಜಿ ಕುಡಿಬೇಕೇ ಹೊರತು ಆ ಕಾರ್ಖಾನೆಗಳಿಂದ ಉತ್ಪಾದನೆ ಆಗ ನೆಟ್ಟು ಬೋಟಿಂದ ತಗಲ್ಲ. ಈ ಪ್ರಪಂಚದಲ್ಲಿ ಆಧುನಿಕ ಮುಂದುವರೆದಂತೆ 5G ಇರ್ಬೋದು, 3G ಇರ್ಬೋದು, 6G ಇರ್ಬೋದು, 100G ಹೋಗ್ಲಿ, ಆದರೆ ಯಾವ ಜೀನು ನೀನು ಗಂಜಿ ಕೊಡಲ್ಲ, ಊಟ ಕೊಡಲ್ಲ. ರೈತ ಬೆಳೆದಂತಹ ಬೆಳೆಯಿಂದನೇ ನೀವತ್ತು ಗಂಜಿ ಕುಡಿಬೇಕು. ಅಂತಹ ಪರಿಸ್ಥಿತಿಯಲ್ಲಿರುವಾಗ ಇವತ್ತು ರೈತರನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ? ಇವತ್ತು ಡಿಸೆಂಬರ್ 23 ವಿಶ್ವ ರೈತ ದಿನಾಚರಣೆ. ಆ ವಿಶ್ವ ರೈತ ದಿನಾಚರಣೆ ಚರಣ್ ಸಿಂಗ್ ಅಂತೇಳಿ ಹೇಳಿದ್ರು, ಅವರ ಜನ್ಮ ದಿನಾಚರಣೆ ರೈತ ದಿನಾಚರಣೆ ಮಾಡ್ತಾ ಇದ್ದಾರೆ. ಆ ರೈತ ದಿನಾಚರಣೆ ಪ್ರತಿ ಸರ್ಕಾರ ನೋಡಿ, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರದ್ದು ಒಂದೊಂದು ಜಾತಿಗೆ ಒಂದೊಂದು ಜಯಂತಿಗಳು ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಜಾತಿಗೂ ಯಾವುದೇ ಭೇದ ಭಾವ ಇಲ್ಲದೆ ಊಟ ಹಾಕುವಂತಹ ನಮ್ಮ ಮಾನವ ಕುಲದ ರಕ್ಷಣೆಗಾಗಿ ದಿನದ 24 ರೈತ ವಿಶ್ವ ರೈತ ದಿನಾಚರಣೆ ಸರ್ಕಾರ ಕಾರ್ಯಕ್ರಮ ಅಂತೇಳಿ ಯಾಕೆ ಮಾಡ್ತಾ ಇಲ್ಲ? ನೆಪ ಮಾತ್ರಕ್ಕೆ ಮಾಡ್ತಾರೆ ಅಷ್ಟೇ. ಆದರೆ ಈ ಬೇರೆ ಜಯಂತಿಗಳಿಗೆ ಪೂರ್ವಭಾವಿ ಸಭೆ ಕರೀತಾರೆ,
ಪೂರ್ವಭಾವಿ ಸಭೆ ಕರೆದು ನೀವು ಆ ಸಂಘಟನೆ ಇದು ಮಾಡಬೇಕು, ನೀವು ಆ ಥರ ಇದು ಮಾಡ್ಬೇಕಂತಾರೆ. ಆದರೆ ವಿಶ್ವ ರೈತ ದಿನಾಚರಣೆಯನ್ನು ದೇಶಾದ್ಯಂತ ಎಲ್ಲ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಘೋಷಣೆ ಮಾಡಿ ಕಡ್ಡಾಯವಾಗಿ ಎಲ್ಲ ಒಂದು ಸರ್ಕಾರಿ ಕಚೇರಿಗಳಲ್ಲಿ ರೈತರನ್ನು ಗೌರವಿಸುವಂತಹ ರೈತ ದಿನಾಚರಣೆ ಯಾಕೆ ಆಚರಣೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಯಾಕೆ ಸರ್ಕಾರಕ್ಕೆ ರೈತ ಅನ್ನ ಬೆಳ್ಕೊಡ್ತಾರೆ ಅದು ಗೊತ್ತಾಗ್ತಾ ಅಲ್ವಾ? ಅವನು ಎಷ್ಟೇ ನಷ್ಟ ಆಗಲಿ, ಕೋಟಿ ರೂಪಾಯಿ ನಷ್ಟ ಆಗಲಿ, ಅದೇ ಭೂಮಿ ತಾಯಿಗೆ ದುಡಿಯೋದಂತೂ ಬಿಡ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿರುವಾಗ ಸರ್ಕಾರಕ್ಕೆ ರೈತರ ಮೇಲೆ, ಅನ್ನದಾತರ ಮೇಲೆ ಗೌರವ ಅನ್ನೋದಿದ್ರೆ ಡಿಸೆಂಬರ್ 23ರ ವಿಶ್ವ ರೈತ ದಿನಾಚರಣೆಯನ್ನು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಒಂದು ಘೋಷಣೆ ಮಾಡುವ ಮುಖಾಂತರ ಅನ್ನದಾತರ ರಕ್ಷಣೆ ಮಾಡಬೇಕು. ನಮಗೂ ಜನರೇಟ್ ಹೋಗ್ತಾರೆ, ನಾನೇನು ಬರ್ಕೊಂಡು ಬಂದು ಓದಲ್ಲ ಅಲ್ಲಿ. ಓಕೆನಾ ಸರ್? ದೇಶಕ್ಕೆ ಸ್ವಾತಂತ್ರ್ಯ ಬಂದು 80ರ ದಶಕದಲ್ಲಿ ಇದ್ರೂ ಕೂಡ ರೈತರ ಹಣೆ ಬರಹ ಬದಲಾಗ್ಲಿಲ್ಲ. ಸರ್ಕಾರಗಳು ಎಷ್ಟೇ ಬದಲಾದ್ರೂ ರೈತರ ಜೀವನ ಸುಗಮವಾಗ ಆಗ್ತಾ ಇಲ್ಲ. ಏನ್ ಪರಿವರ್ತನೆ ಆದ್ರೆ ಈ ದೇಶದಲ್ಲಿ ರೈತರ ಸುಸರ್ಜಿತವಾಗಿರ್ಬೋದು? ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಆ ಕೈಗಾರಿಕೆ ಸ್ಥಾಪನೆ ಮಾಡೋನು ಹೇಳ್ತಾನೆ ನಾನು ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಉದ್ಯೋಗ ಯಾವ ರೀತಿ ಕೊಡ್ತಾನೆ ಅಂತೇಳಿ ರೈತರ ಕೃಷಿ ಜಮೀನನ್ನ ಭೂಸ್ವಾಧೀನ ಮಾಡ್ಕೊಂಡ್ರೆ ತಾನೇ ಕೈಗಾರಿಕೆ ಸ್ಥಾಪನೆ ಮಾಡೋದು. ಆದರೆ ಕೈಗಾರಿಕೆ ಸ್ಥಾಪನೆ ಮಾಡೋರು ನಾನು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದೀನಿ. ಆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕೈಗಾರಿಕೆಗಳಿಗೆ ಕೊಡುವಂತಹ ಸಬ್ಸಿಡಿ ಇರ್ಬೋದು, ಆ ಒಂದು ಕೈಗಾರಿಕೆ ಮಾಲೀಕರಿಗೆ ಕೊಡುವಂತಹ ಏನು ಬೆಂಬಲ ಇರ್ಬೋದು, ಸರ್ಕಾರಗಳು ರೈತರಿಗೆ ಯಾಕೆ ಕೊಡ್ತಾ ಇಲ್ಲ? ಅತಿ ಹೆಚ್ಚಾಗಿ ಈ ಉದ್ಯೋಗ ಸೃಷ್ಟಿ ಮಾಡ್ತಾ ಇರೋದು ರೈತ. ಕೃಷಿ ಭೂಮಿಯಲ್ಲಿ ಪ್ರತಿದಿನ 1 ಎಕರೆ ಜಮೀನಲ್ಲಿ ಕೃಷಿ ಮಾಡ್ಬೇಕಾದ್ರೆ 10ರಿಂದ 15 ಜನಕ್ಕೆ ಅವನು ಕೂಲಿ ಕೊಡ್ತಾನೆ. ಅವನು ಕೂಲಿ ಕೊಡೋ ಜೊತೆಗೆ ಇಡೀ ದೇಶಕ್ಕೆ ಅನ್ನ ಹಾಕ್ತಾನೆ. ಅಂತಹ ಅನ್ನದಾತನನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಹೊರತು, ಸ್ವತಂತ್ರ ಬಂದು ಅವತ್ತು ಬ್ರಿಟಿಷರಿಂದ ಸ್ವತಂತ್ರ ಬಂತಷ್ಟೇ. ಆದರೆ ಇವತ್ತು ರಾಜಕಾರಣಿಗಳಿಗೆ ಇನ್ನೂ ನಮ್ಮ ರೈತರಿಗೆ ಸ್ವತಂತ್ರ ಬಂದಿಲ್ಲ, ಕೂಲಿ ಕಾರ್ಮಿಕರಿಗೆ ಸ್ವತಂತ್ರ ಖಂಡಿತವಾಗ್ಲೂ ಬಂದಿಲ್ಲ. ಇವತ್ತು ಕಷ್ಟಪಟ್ಟಿದ್ದೀವಿ, ಇನ್ನೇನು ಉತ್ತಮವಾದ ಮಾರುಕಟ್ಟೆಯಲ್ಲಿ ಬೆಲೆ ಇದೆ, ಬೆಳೆನೂ ಚೆನ್ನಾಗಿ ಬಂದಿದೆ ಅಂತೇಳಿ ಮಾರ್ಕೆಟ್ ತಗೊಂಡೋದ್ರೆ ಆ ಮಾರ್ಕೆಟಲ್ಲಿ ರೈತನ ಕಷ್ಟ 3 ತಿಂಗಳು ಬೆವರು ಸುರಿಸಿರ್ತಾನೆ. ಆದರೆ ಹರಾಜು ಹಾಕೋದು 1 ನಿಮಿಷ. ಏನು ಹರಾಜು ಹಾಕ್ತಾನೆ ಗೊತ್ತಾ? ಒಂದು ಹರಾಜು ಕಣ್ಣು ಹಾಕಿದ್ದಾನಂದ್ರೆ ರೈತನ ಭವಿಷ್ಯನ ಹೊರಟೋಯ್ತು. 100 ರೂಪಾಯಿ ಟೊಮಾಟೊ ಹೋಗಿದೆ ಅಂದರೆ 80 ರೂಪಾಯಿ ಕರೀತಾನೆ, 8 ರೂಪಾಯಿ ಕಮಿಷನ್ ತೊಗೊತಾನೆ, 2 ರೂಪಾಯಿ ಬಾಳಿಗೆ ತೊಗೊತಾನೆ. ರೈತರಿಗೆ ಏನು ಉಳಿತದೆ? ರೈತನ ಬೆವರಾನಿ ಕೂಡ ಉಳಿತಾ ಇಲ್ಲ. 80ರ ದಶಕದಲ್ಲಿ ಬ್ರಿಟಿಷರ ಆಳ್ವಿಕೆ ನೀಡಿದ್ರೆ ಚೆನ್ನಾಗಿರ್ತಾ ಇತ್ತು. ನಾವು ಬೆಳೆ ಕೊಡ್ತಾ ಇದ್ವಿ, ಅವ್ರು ಬೆಲೆ ಕೊಡ್ತಾ ಇದ್ರು, ನಮ್ಮ ಕಷ್ಟಕ್ಕೆ ಅವರು ಬೆಲೆನ ಕೊಡ್ತಾ ಇದ್ರು. ಆದರೆ ಇವತ್ತೇನಾಗಿದೆ ಅಂದರೆ ಕೆಂಪು ಬ್ರಿಟಿಷರು ಹೋದ್ರು, ಇವತ್ತು ಬಿಳಿ ಬಟ್ಟೆ ಹಾಕಿರೋ ರಾಜಕಾರಣಿಗಳು ಬಂದು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವತ್ತು ಇವತ್ತು ರೈತರ ಪರಿಸ್ಥಿತಿ ಏನೂ ಬದಲಾವಣೆ ಆಗಿಲ್ಲ. ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಹೊರತು ಇವತ್ತು ಆ ಆತ್ಮಹತ್ಯೆಗಳು ತಡೆಯುವಲ್ಲಿ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ. ದೇಶ ಸಂಪೂರ್ಣವಾಗಿ ಸಮೃದ್ಧವಾಗಿರ್ಬೇಕು ಅಂತಂದ್ರೆ ದೇಶವನ್ನ ಕಾಯುವಂತ ರೈತನ, ದೇಶವನ್ನ ರಕ್ಷಣೆ ಮಾಡುವಂತ ಒಂದು ಸೈನ್ಯವನ್ನ ಬಲಪಡಿಸೋದು, ಅವ್ರಿಗೆ ಬೇಕಾದಂತ ಎಲ್ಲಾ ರೀತಿಯಂತ ಸೌಲಭ್ಯಗಳನ್ನ ಕೊಡ್ತಾ ಇದೆ. ಆದ್ರೆ ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತನು ಸಮೃದ್ಧವಾಗಿರ್ಬೇಕು ಅಂತಂದ್ರೆ ಅದೇನು ಯಾವ ಸರ್ಕಾರಕ್ಕೂ ಗಮನ ಹರಿಸಲ್ವಾ? ಅದ್ರ ಬಗ್ಗೆ ಅರಿವೇ ಇಲ್ವಾ? ಅಲ್ಲ, ಈಗ ಯಾವುದೇ ಸರ್ಕಾರ ಬರಲಿ, ಸಕಲ ಜೀವರಾಶಿಗಳು ಬದುಕಬೇಕಾದ್ರೆ ರೈತನು ಬೆಳೆದಂತಹ ಬೆಳೆನೇ ತಿನ್ನಬೇಕು, ಬೇರೆ ಏನೂ ತಿನ್ನಕ್ಕಾಗಲ್ಲ. ಇವತ್ತು ನಮ್ಮ ಪ್ರಗತಿಪರ ರೈತರಾದ ಧರ್ಮ ಅವ್ರ ತೋಟದಲ್ಲಿದ್ದೀವಲ್ಲ, ಹುಲ್ಲು ಬೆಳೆದಿದ್ದಾರೆ, ಹಸ ತಿಂತದೆ, ತೆಂಗು ಬೆಳೆದಿದೆ, ಮದುವೆ ಮಂಟಪಕ್ಕಾದ್ರೂ ತೆಂಗಿನ ಗರಿ ಬೇಕು, ಎಳೆನೀರು ಬೇಕು, ಕೊಬ್ಬರಿ ಬೇಕು, ಪೂಜೆ ಮಾಡ್ಬೇಕಾದ್ರೆ ತೆಂಗಿನಕಾಯಿ ಬೇಕು. ಇದ್ಯಾವುದು ಫ್ಯಾಕ್ಟ್ರಿಗಳಲ್ಲಿ ಬರ್ತದಾ? ರೈತ ಕಷ್ಟ ತಾನೆ. ಆ ಕಷ್ಟಕ್ಕೆ ತಕ್ಕಂಗೆ ಬೆಲೆ ಇದೆಯಾ? ಇವತ್ತು ಎಳೆನೀರು ಅದೇ ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರಲ್ಲ, ಒಂದು ಎಳೆನೀರು ಬಂದು 50 ರೂಪಾಯಿ ಮಾರ್ತಾರೆ, ಅದೇ ರೈತನ ಹತ್ರಕ್ಕೆ ಬಂದು 20 ರೂಪಾಯಿಗೆ ತಗೊಂಡು ಹೋಗ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿರುವಾಗ ರೈತನ ಕಷ್ಟಕ್ಕೆ ತಕ್ಕ ಪ್ರತಿಫಲ ಬೆಲೆ ಸಿಗ್ತಾ ಇಲ್ಲ ಅಂದರೆ ಕಷ್ಟ ರೈತನದು, ಪ್ರತಿಫಲ ದಳ್ಳಾಳಿದು. ಈ ಪರಿಸ್ಥಿತಿ, ಈ ಒಂದು ಬದಲಾವಣೆ ಆಗಬೇಕಿದು. ಇದು ಬದಲಾವಣೆ ಆಗೋದು ರೈತ ಖಂಡಿತವಾಗ್ಲೂ ಉದ್ಧಾರ ಆಗಲ್ಲ. ಯಾಕಂದರೆ ಇವತ್ತು ಕಷ್ಟ ಜೀವಿ ಅಂದರೆ ಇಡೀ ಪ್ರಪಂಚದಲ್ಲಿ ಅದು ರೈತ ಮಾತ್ರ. ಅವನು ಕಷ್ಟಪಟ್ಟದ್ದು, ಹೊಲದಲ್ಲಿ ಸೊಂಟ ಬಗ್ಸಿದಂಥ ರೈತನ ಕಷ್ಟದ ದುಡಿಮೆಯೇ ಇವತ್ತು ನೀವು ತಟ್ಟೆಯಲ್ಲಿ ತಿನ್ನುವಂತಹ ಊಟಕ್ಕೆ ತಂಪಾಗಿ ತಿನ್ನೋ ಥರ ಹೊರ್ತನೋ, ಯಾವುದೇ ಫ್ಯಾಕ್ಟ್ರಿಗಳಾಗಲಿ, ಯಾವುದೇ ಬಹುರಾಷ್ಟ್ರೀಯ ಕಂಪ್ನಿಗಳಾಗಲಿ, ಯಾವುದೇ ಮಾತ್ರೆ ಕಂಪ್ನಿ ಆಗಲಿ, ಯಾವುದೇ ಸರ್ಕಾರ ಆಗಲಿ ಬೆಳೀತಾ ಇಲ್ಲ. ಒಟ್ಟಾರೆಯಾಗಿ ರೈತನ ಬದಲಾವಣೆ ಆಗಬೇಕು. ರೈತನ ಬದಲಾವಣೆ ಆಗದೇ ಇದ್ದರೆ ಈ ದೇಶ ಉದ್ಧಾರ ಆಗಲ್ಲ. ರೈತರ ಶಾಪ ತಡೆದೇ ಇರಲ್ಲ. ನೀನು ಎಷ್ಟೇ ಸಂಪಾದನೆ ಮಾಡು, 1000 ಕೋಟಿ ಮನೆಯಲ್ಲಿ ಕಟ್ಟು, ನೀನು ತಿನ್ನೋದು, ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ರೈತ ಬೆಳೆದ ಅನ್ನ ಬೇಕು, ರೈತ ಬೆಳೆದ ರಾಗಿ ಬೇಕು, ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ತೆಂಗಿನಕಾಯಿ ಬೇಕು, ರೈತ ಸಾಕಿದ ಹಸ ಬೇಕು,
ರೈತ ಸಾಕಿ ಹಾಲು ಹಿಂಡಿದ್ದಂಥ ಹಾಲಲ್ಲೇ ನೀನು ಹಾಲು ಮನೆಯಲ್ಲಿ ಉಕ್ಕಿಸ್ತೇ ಹೊರ್ತನೋ ಯಾವುದು ಇದಲ್ಲ. ಪ್ರತಿಯೊಂದಕ್ಕೂ ಈ ದೇಶ ನಿಲ್ತಿರೋದೇ ರೈತರ ಮೇಲೆ. ಅಂತ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಇನ್ನು ಸರ್ಕಾರಗಳು ಉಳಿದಿದೆನೋ ಮಾನವೀಯತೆ ಎಲ್ಲಿ ಉಳಿದಿದೆ? ಆಳುವ ಸರ್ಕಾರಗಳು ಯಾವತ್ತೂ ಅಷ್ಟೇ ನಗರೀಕರಣ ಕೈಗಾರಿಕೀಕರಣದ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುತ್ತೆ ಹೊರತು ಇವೆಲ್ಲವನ್ನ ಸಮತೋಲನದೊಳಗೆ ಇಡಬೇಕು ಅಂತಂದ್ರೆ ರೈತ ಉಳಿಬೇಕು, ರೈತ ಬೆಳೆಯುವಂತ ಬೆಳೆಗೆ ಸೂಕ್ತವಾದಂತ ಬೆಲೆ ಸಿಗ್ಬೇಕು. ಆಗ ಮಾತ್ರ ಎಲ್ಲಾ ಸುವ್ಯವಸ್ಥೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೂ ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ನಾನು ಅವಾಗಲೇ ಹೇಳಿದೆ, ಈ ದೇಶ ನಿಂತಿರೋದೇ ರೈತನ ಮೇಲೆ. ರೈತನೇ ದೇಶದ ಬೆನ್ನೆಲುಬು ಅಂತಾರೆ. ರೈತ ಇವತ್ತು ಬೆಳೆ ಹಾಕ್ತಾನೆ, ಬೆಳೆ ಹಾಕಿ ಏನು ಬಿಸಿಲು ಗಾಳಿ ಅನ್ನದೇ ರೋಗಗಳಿಂದ, ನಕಲಿ ಬಿತ್ತನೆ ಬೀಜಗಳಿಂದ ಬೆಳೆಯನ್ನು ರಕ್ಷಣೆ ಮಾಡಿಕೊಂಡು ಸಾಲ ಸೋಲ ಮಾಡಿ ಬೆಳೆ ಬೆಳಿತಾನೆ. ಆ ಬೆಳೆನ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದಾಗ ಆ ಮಾರುಕಟ್ಟೆಯಲ್ಲಿ ದಳ್ಳಾಳಿಗಳ ಆರ್ಭಟ ಹೆಂಗಿರ್ತದೆ ಅಂದರೆ, ವ್ಯಾಪಾರದಲ್ಲೂ ಮೋಸ, ಹರಾಜಲ್ಲೂ ಮೋಸ, ಅದ್ರ ಜೊತೆಗೆ ಕಮಿಷನ್, ಕಾನೂನು ಬಾಹಿರ ಕಮಿಷನ್ ಇದೆ. ಆದರೆ ಇವತ್ತು ಲಕ್ಷ ಲಕ್ಷ ಸಂಬಳ ಪಡೀತಾನಂತಹ ಅಧಿಕಾರಿ ವರ್ಗ ಇದ್ದೂ ಇಲ್ಲದಂತ ಆಗ್ಬಿಟ್ಟೈತೆ. ನಾವೇನಾದರೂ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ನಮ್ಮ ಟೊಮಾಟೊ ರೇಟ್ ಕಮ್ಮಿ ಬರ್ತಾ ಇದೀವಿ, ಇವತ್ತು ನಾನು ಕೊಡಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನು ಮಾಡ್ತಾರೆ, ಆ ಮಂಡಿ ಮಾಲೀಕರೆಲ್ಲ ಒಂದಾಗ್ತಾರೆ, ರೈತರನ್ನ ಒಕ್ಕಲೆಬ್ಸರಿ, ರೈತರನ್ನ ಕೋಪ ಮಾಡ್ತಾರೆ. ಈಗ ನಾರಾಯಣಗೌಡರು ಬಂದು ಹರಾಜು ಸ್ಟಾಪ್ ಮಾಡ್ತಾ ಇದ್ದಾರೆ, ನಿಮ್ದು ಹರಾಜು ಆಗಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಎತ್ಕಟ್ಟಿ ರೈತರ ನಡುವೆನೇ ಘರ್ಷಣೆ ಮಾಡಿ ಅವ್ರು ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಇದಕ್ಕೆ ಶಾಶ್ವತವಾದ ಪರಿಹಾರನೇ ಇಲ್ಲ. ಒಟ್ಟಾರೆಯಾಗಿ ದುಡಿಯುವ ರೈತನ ಕಷ್ಟ ದಳ್ಳಾಳಿಗಳ ಕೈಯಲ್ಲಿ, ದಳ್ಳಾಳಿಗಳ ಹಿಡಿತ ಇಲ್ಲದ ಸರ್ಕಾರಗಳು, ಇವರ ಮಧ್ಯೆ ನಲುಗಿ ಹೋಗುತ್ತಿರುವ ರೈತನ ಬದುಕು ಯಾವಾಗ ಸುಧಾರಿಸೋದೋ ಖಂಡಿತವಾಗ್ಲೂ ನಾಕಾಣೆ. ಆಳುವ ಸರ್ಕಾರಗಳು ಇವತ್ತಿನ ಸ್ವಾತಂತ್ರ್ಯ ಪಡೆದ 80ರ ದಶಕದಲ್ಲಿದ್ದರೂ ಕೂಡ ರೈತರ ಸಮಸ್ಯೆಗಳು ಒಂದಲ್ಲ. ಅನಿಶ್ಚಿತ ಅನಿಯಮಿತ ಮಳೆ, ಬೆಳೆ ಉತ್ತಮವಾಗಿ ಬಂದ್ರೆ ಬೆಲೆ ಸಿಕ್ಕಲ್ಲ, ಬೆಳೆ ಉತ್ತಮವಾಗಿದ್ದಾಗ ಬೆಲೆ ಸಿಕ್ಕಲ್ಲ, ಇವುಗಳ ಮಧ್ಯೆ ಸರಿಯಾದಂತಹ ಗೊಬ್ಬರಗಳು ಸಿಕ್ಕಲ್ಲ, ಎಲ್ಲಾ ಕಡೆ ಕಲಬೆರಿಕೆ, ಮತ್ತೊಂದು ಕಡೆ ನಕಲಿ ಕಂಪನಿಗಳ ಹಾವಳಿ, ಜೊತೆಗೆ ರೈತರಿಗೆ ಒಂದು ಭೂಮಿಗಳನ್ನ ಸುವ್ಯವಸ್ಥೆಗೆ ಖಾತೆ ಬದಲಾವಣೆಗೆ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಅಧಿಕಾರಿಗಳು ಸರ್ಕಾರಗಳು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅನ್ನೋ ವಾರ್ತ ನಿರಂತರವಾಗಿ ನೀವು ಹಲವಾರು ಹೋರಾಟಗಳನ್ನ ಮಾಡ್ತಾ ಇದ್ರಿ. ಇಷ್ಟೆಲ್ಲಾ ಸಮಸ್ಯೆಗಳಿದ್ರೂ ಕೂಡ ಕಣ್ತರಿ ನೋಡೋದು ಯಾವಾಗ? ಸರ್ಕಾರಕ್ಕೆ ಕಣ್ಣಿಲ್ಲ. ಅಧಿಕಾರಕ್ಕೆ ಬರುವಾಗ ಹಸಿರು ಟವಲ್ ಹಾಕೊಂಡು ನಾವು ರೈತ ಪರ ಅಂತೇಳಿ ಬರ್ತಾರೆ. ಇವಾಗ ನೀವು ಹೇಳ್ತಾ ಇದ್ದೀರಾ 5 ಉಚಿತ ಭಾಗ್ಯ ಕೊಡಿ ಅಂತೇಳಿ ಯಾರೂ ಕೇಳಿಲ್ಲ. ದುಡಿಯುವ ಕೈಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಕೃಷಿ ಕ್ಷೇತ್ರವನ್ನು ಸುಧಾರಣೆ ಮಾಡಂತ ಕೇಳ್ತಾ ಇದ್ದೀವಿ, ಶಿಕ್ಷಣ ಕೊಡು ಅಂತ ಕೇಳ್ತಾ ಇದ್ದೀವಿ, ಆರೋಗ್ಯ ಕೊಡಿ ಅಂತ ಹೇಳ್ತಾ ಇದ್ದೀವಿ, ರೈತರು ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇವು ಯಾವುದೂ ಕೊಡ್ದಿರಾ ಸೋಂಬೇರಿಗಳನ್ನು ಮಾಡುವಂತಹ ಉಚಿತವಾದ ಬಸ್ ಭಾಗ್ಯ ಅಂತೆ, ನಿರುದ್ಯೋಗ ಭಾಗ್ಯ ಅಂತೆ, ಉಚಿತವಾದ ಅಕ್ಕಿ ಅಂತೆ. ಅಲ್ಲ ಸ್ವಾಮಿ, ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ರೈತ ಬೆಳೀತಾ ಇದ್ದು. ಮೊದಲ ಪೂರ್ವಜರ ಕಾಲದಲ್ಲಿ ಕೆರೆ ಅಂದರೆ ಮಳೆ ಏನಾಗ್ತದೆ, 2 ಬೆಳೆ ಆಗ್ತಾ ಇತ್ತು, ಬೇಸಿಗೆ ಬೆಳೆ, ಮಳೆಗಾಲದ ಬೆಳೆ. ಬೆಳೆದು ಅವಾಗ ಯಾವುದೋ ರೋಗ ರುಜಿನಗಳಿರ್ತಾ ಇಲ್ಲ, ಹಾಸ್ಪಿಟ್ಲ್ಗಳಿರ್ತಾ ಇಲ್ಲ. ಆದರೆ ಇವತ್ತು ಹಾಸ್ಪಿಟ್ಲ್ಗೆ ಜಾಸ್ತಿ ಆಗಿದೆ, ಮನುಷ್ಯರ ಆಯುಸ್ ಕಮ್ಮಿ ಆಗಿದೆ, ಪ್ರತಿದಿನ ಸಾಯ್ತಾ ಇದ್ದಾನೆ. ಎಷ್ಟೇ ನುರಿತವಾದ ಡಾಕ್ಟರ್ಗಳು ಬಂದ್ರು ಅವ್ನು ಉಳಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದೇ ಹಿಂದಿನ ಪೂರ್ವಜರ ಕಾಲದಲ್ಲೇ 120 ವರ್ಷ 130 ವರ್ಷ ಬದುಕಿದವರು ಇದ್ರೆ, ಇವಾಗ ಬದುಕ್ತಾ ಇರೋರೆಲ್ಲ ಹುಟ್ಟಿದ ಮಗುವಿಂದ ಹಿಡಿದು ಮಧುಮೇಹ, ಅವನಿಗಿಲ್ಲದ ಕಾಯಿಲೆಗಳು ಬರ್ತಾ ಇದೆ. ಅಂದರೆ ಏನಾಗ್ತಾ ಇದೆ, ಆ ಒಂದು ಕೃಷಿ ಕ್ಷೇತ್ರ ಕಲುಷಿತವಾಗ್ತಾ ಇದೆ. ಆಧುನಿಕನೇ ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಹೊರ ದೇಶಗಳಿಂದ ಬರುವಂತಹ ಕಂಪನಿಗಳು ಕೃಷಿ ಭೂಮಿಯನ್ನು ಸಂಪೂರ್ಣವಾಗಿ ಬರಡು ಮಾಡಿ ಅದರಲ್ಲಿ ಯಾವುದೇ ರೀತಿಯ ಬೆಳೆ ಬೆಳೆದಂಗೆ ರೈತರನ್ನು ಯಾಮಾರಿಸಿ ಆ ಒಂದು ಭೂಮಿಯನ್ನು ಕಡಿಮೆ ಬೆಲೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿ ಭೂ ಸ್ವಾಧೀನ ಮಾಡಿಕೊಂಡು ಕೈಗಾರಿಕೆಗಳ ಸ್ಥಾಪನೆ ಮಾಡಿ ಅದೇ ಭೂಮಿಯಲ್ಲಿ ಸ್ವಾಭಿಮಾನದಿಂದ ದುಡಿತಿದ್ದ ರೈತನನ್ನು ಇವತ್ತು ಅದೇ ಕಾರ್ಖಾನೆಗಳ ಮುಂದೆ ಕೆಲಸಗಾರರಾಗಿ ಇಟ್ಕೊತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ತೊಳೆಯುವಂಥ ಉದ್ಯೋಗಗಳು ಕೊಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋ ಸರ್ಕಾರಗಳಿಗಿಷ್ಟೇ, ನಿಮ್ಮ ಉದ್ಯೋಗನೂ ಬೇಡ, ನಿಮ್ಮ ಸರ್ಕಾರ ಅನುದಾನ ಬೇಡ, ನಮ್ಮ ಕೃಷಿ ಭೂಮಿಯನ್ನು ನಮಗೆ ಬಿಟ್ಟುಕೊಟ್ಬಿಡಿ, ನಮಗೆ ಬೆಳೆದಂತಹ ಬೆಳೆಗೆ ಸೂಕ್ತವಾದ ಮಾರುಕಟ್ಟೆ ಕೊಡಿ, ನಮಗೆ ಬೆಂಬಲ ಬೆಲೆ ಕೊಡಿ. ಮಳೆ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ, ಪ್ರಕೃತಿ ವಿಕೋಪಗಳಿಗೆ ಏನು ಬೆಳೆ ನಷ್ಟ ಆಗ್ತದೆಯೋ ಅದಕ್ಕೆ ನೀವು ಬಜೆಟ್ನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಲಕ್ಷ ಕೋಟಿಗಳೇ ನೀವು ಇರ್ತಿದ್ದೀರಾ. ನಾವು ಕೇಳಿದ್ರೆ ಕೃಷಿ ಬ್ಯಾಂಕ್ ಅಂತೇಳಿ ಒಂದು ಸ್ಥಾಪನೆ ಮಾಡಿ ರೈತರಿಗೆ ಬೆಳೆ ನಷ್ಟವಾದಾಗ ಅದನ್ನು ತುಂಬಿಕೊಡಲು ಮಿನಿಮಮ್ ಅಂದರೆ ಒಂದೊಂದು ಜಿಲ್ಲೆಗೆ 2,000 ಕೋಟಿ ಲೆಕ್ಕದಲ್ಲಿ ಇಡೀ ದೇಶಾದ್ಯಂತ 50,000 ಕೋಟಿ ಅನುದಾನವನ್ನು ಕೃಷಿ ಕ್ಷೇತ್ರಕ್ಕೆ ಅಂತೇಳಿ
ಬಜೆಟ್ ಮಂಡನೆ ಮಾಡುವಾಗ ಮೀಸಲಿಟ್ಟರೆ ಆ ರೈತರಿಗೆ ಅನುಕೂಲ ಆಗ್ತದೆ. ವಿಮಾ ಕಂಪನಿಗಳಿದೆ, ವಿಮೆ ಕಟ್ತೀವಿ, ಮಾವುದು ಇರ್ಬೋದು, ಟೊಮಾಟೋದು ಇರ್ಬೋದು, ಆಲೂಗಡ್ಡೆದು ಇರ್ಬೋದು. ಬೆಳೆ ನಷ್ಟ ಆದಾಗ ಒಬ್ಬನೂ ಇರಲ್ಲ ವಿಮಾ ಕಂಪ್ನಿಗಳು. ಅದನ್ನು ಕಟ್ಟಿಸ್ಕೊಂಡ ಕಂಪ್ನಿಗಳು ನಾಪತ್ತೆ, ಕಟ್ಟಿಸಿದಂಥ ತೋಟಗಾರಿಕೆ ಕೃಷಿ ಅಧಿಕಾರಿಗಳಿಗೂ ನಾಪತ್ತೆ. ಕೇಳಿದ್ರೆ ಅವ್ರು ಬರ್ತಾರೆ. ಇನ್ನೇನಾದರೂ ಪ್ರತಿಯೊಂದಕ್ಕೂ ರೈತನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ, ಬೆಲೆ ಬಡಿಬೇಕಾದ್ರೂ ನ್ಯಾಯ ಪಡಿಬೇಕಾದ್ರೂ ಬೀದಿಗೆ ಬರಬೇಕು. ಯಾವ ಮಕ್ಕ ಇದ್ಕೊಂಡು ನಾವು ಯಾವ ರೀತಿ ಸರ್ಕಾರ ನಡೆಸ್ತಾ ಇದೆ ಅಂತ ನಾವಂತೂ ಗೊತ್ತಾಗ. ಸ್ಟಾಪ್ ಮಾಡು, ಲೊಕೇಶನ್ ಸೆಟ್ ಮಾಡೋಣ. ದೇಶದಲ್ಲಿ ಕಾರ್ಖಾನೆಗಳಿಗೆ ಕೊಡುವಂತ ಒಂದು ಮಾನ್ಯತೆ ಸರ್ಕಾರ ರೈತರಿಗೆ ಕೊಡ್ತಾ ಇಲ್ಲ. ಪ್ರಮುಖವಾಗಿ 10 ರೂಪಾಯಿ ವಸ್ತುವನ್ನ ಉತ್ಪಾದನೆ ಮಾಡುವಂತ ಕಂಪನಿಗೆ ಅದರ ಬೆಲೆನ ನಿರ್ಧಾರ ಮಾಡುವಂತ ಅಧಿಕಾರ ಅದಕ್ಕಿದೆ. ಆದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸುಮಾರು ತಿಂಗಳಾನ್ಗಟ್ಲೆ ಕಷ್ಟಪಟ್ಟು ಬೆಳೆದಂತ ರೈತರು ಬೆಳೆದಂತ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಅನ್ನೋದೇ ಇಲ್ಲ. ಇನ್ನು ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಪಕ್ಷಗಳು ನಾವು ರೈತ ಪರ ಅಂತ ಹೇಳ್ತಾರೆ, ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತೇವೆ ಅಂತಾರೆ. ಅದು ಸಾಧ್ಯನಾ ಇವಾಗಿರುವಂತಹ ಸರ್ಕಾರಗಳು? ರೈತ ಉತ್ಪಾದನೆ ಮಾಡೋದು ಪ್ರತಿಯೊಂದಕ್ಕೂ ಬೆಲೆ ನಿಗದಿ ಮಾಡೋದು ದಳ್ಳಾಳಿಗಳು. ಆದ್ರೆ ಕೈಗಾರಿಕೆಗಳೇ ಸ್ಥಾಪನೆ ಆಗುವಂತಹ ಒಂದು ಪೆನ್ನು ತಗೋ, 10 ರೂಪಾಯಿ ಅಂದ್ರೆ ಅವನು 10 ರೂಪಾಯಿ ಕಮ್ಮಿ 1 ರೂಪಾಯಿ ಕೂಡ ಕೊಡಲ್ಲ. ಒಂದು ಮೊಬೈಲು, ಆ ಮೊಬೈಲ್ ಬೆಲೆ ಅವನೇ ನಿಗದಿ ಮಾಡ್ತಾನೆ, 10 ರೂಪಾಯಿ ಕೂಡ ಕೊಡಲ್ಲ. ಆದರೆ ರೈತ ಯಾವುದೇ ಬೆಳೀಲಿ, ಟೊಮಾಟೊ ಬೆಳೀಲಿ, ಅದನ್ನ ಬೆಲೆ ನಿಗದಿ ಮಾಡೋದು ದಳ್ಳಾಳಿ. ಒಂದು ತೆಂಗಿನಕಾಯಿ ಬೆಳೀಲಿ, ಚೇಪೆಕಾಯಿ ಬೆಳೀಲಿ, ಎಲ್ಲ ನಿಗದಿ ಮಾಡೋದು ಅವರು. ಆದರೆ ರೈತ ಬೆಳೆಯುವಂತಹ ಬೆಳೆಗಳಿಗೆ ನಿಗದಿ ಮಾಡೋ ತಾಕತ್ತು ರೈತರಿಗೆ ಬಂದಿಲ್ಲ. ಆದರೆ ಕಾರ್ಖಾನೆಗಳ ಸ್ಥಾಪನೆ ಮಾಡಿ ಕಾರ್ಖಾನೆಗಳಿಂದ ಉತ್ಪಾದನೆ ಆಗಿರೋ ಪ್ರತಿಯೊಂದಕ್ಕೂ ಬೆಲೆ ನಿಗದಿ ಮಾಡೋದು ಯಾರು? ಕಾರ್ಖಾನೆ ಮಾಲೀಕನು. ಇವತ್ತು ಸಿಗರೇಟ್, ಒಂದು ಸಿಗರೇಟ್ ಬೆಲೆ 10 ರೂಪಾಯಿನೂ 10 ರೂಪಾಯಿ ತಗೊಳ್ಳೋದೆ, ಅದ್ರ ಮೇಲೆ ಹಾಕಿರ್ತಾನೆ ಅದನ್ನ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತೇಳಿ ಅದನ್ನು ಕುಡಿದೇ ಇರ್ತಾರೆ. ಆ ಫ್ಯಾಕ್ಟ್ರಿಯವನು ಕೋಟ್ಯಾಧಿಪತಿ, ಅದನ್ನ ಉಪಯೋಗಿಸಂತ ಯುವಜನತೆ ಜನಸಾಮಾನ್ಯರು ಇವತ್ತು ನಾನಾ ರೋಗಗಳಿಗೆ ತುತ್ತಾಗಿ ಇವತ್ತು ಕ್ಯಾನ್ಸರು ಅದು ಇದು ಪೀಡಿತ ಆಗ್ತಾರೆ. ಒಟ್ಟಾರೆಯಾಗಿ ನಮ್ಮ ವಸ್ತುಗಳಲ್ಲೇ ನಮ್ಮ ಖರೀದಿ ಮಾಡಿ ಆ ಕೈಗಾರಿಕೆಗಳಿಗೆ ಸ್ಥಾಪನೆ ಮಾಡುವಂತಹ ವಸ್ತುಗಳಿಂದಾನೇ ಜನರಿಗೆ ಮಾರಕ ಆಗ್ತಾ ಇದೆ ಹೊರತು ರೈತರಿಗೆ ಏನು ಅನುಕೂಲ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತಹ ವಿಚಾರ ಅಂತಂದ್ರೆ ರೈತರ ಒಂದು ಆತ್ಮಹತ್ಯೆಗಳಾಗ್ತದೆ. ಕಾರಣ ಏನಪ್ಪಾ ಅಂದ್ರೆ ನಕಲಿ ಬೀಜ, ನಕಲಿ ಔಷಧಿಗಳು, ನಕಲಿ ಕಂಪನಿಗಳ ಹಾವಳಿ. ಇವುಗಳನ್ನು ಕಡಿವಾಣ ಹಾಕೋದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ತಾಕತ್ತಿಲ್ವಾ? ಈಗ ರೈತ ಒಂದು ಪೆನ್ ತಗೊಂಡ್ರೆ ಒಂದು ಬಿಲ್ ತಗೊಳ್ಳಲ್ಲ. ಆದ್ರೆ ನಾವು ನಕಲಿ ಬಿತ್ತನೆ ಬೀಜ, ಕೀಟನಾಶಕ, ರಸಗೊಬ್ಬರಗಳು ನಿರಂತರವಾಗಿ ಹೋಗ್ತಾ ಇದೆ. ಕಣ್ಣು ಮುಂದ್ಗಡೆ ಇದೆ, ಸರ್ಕಾರದ ಕಣ್ಣು ಮುಂದ್ಗಡೆನೇ ಇದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಗುಂಡೂರಾವ್ ಸರ್ಕಾರದಿಂದ ಹಿಡಿದು ಇದುವರೆಗೂ ಪ್ರತಿಯೊಂದು ಸರ್ಕಾರದ ಮೇಲೂ ಪ್ರತಿ ಸರ್ಕಾರ ಬಂದಾಗ ರೈತರ ಮೇಲೆ ಗೋಲಿಬಾರ್ ಆಗ್ತಾನೆ ಇದೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಸಾಯ್ತಾನೂ ಇದ್ದಾರೆ. ಆದ್ರೆ ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸ್ತಾ ಇಲ್ಲ. ನಕಲಿ ಬಿತ್ತನೆ ಬೀಜ ಅಂದ್ರೆ ಈಗ ನಮ್ಮ ರೈತರು ಬೆಳೀತಾರೆ, ಬೆಳೆ ಹೋಗಿದೆಯಪ್ಪ ಅಂತ ಹೇಳಿದ್ರೆ ಅದನ್ನ ತೇಪೆ ಮಾಡಕ್ ಬರ್ತಾರೆ. ಆ ಕಂಪ್ನಿಯವ್ರು ಯಾವ ರೀತಿ ಚಾಣಾಕ್ಷನ ಗೊತ್ತಾ? ಇವತ್ತು ಧರ್ಮಣ್ಣ ಟೊಮಾಟೊ ಬೆಳೆದಿರ್ತಾನೆ, ರಾಜು ಟೊಮಾಟೊ ಬೆಳಿತಾನೆ. ಧರ್ಮಣ್ಣ ಚೆನ್ನಾಗಿರ್ತದೆ, ರಾಜುದು ಹೋಗಿರ್ತದೆ. ಅಲ್ಲಿ ಹೋಗ್ಬಿಟ್ಟು ಬರ್ತಾನೆ, ಹೇಳ್ತಾನೆ ಧರ್ಮಣ್ಣ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅಪ್ಪ ಇದಾಗ ಹೋಗ್ತಾಯಿದೆ ಅಂತ ಹೇಳಿದ್ರೆ ಅವರು ಕಂಪ್ನಿಯವ್ರು ಬಂದ್ಬಿಟ್ಟು ರಾಜು ಅವ್ರ ತೋಟ ನೋಡ್ತಾರೆ. ನೋಡಿ ರಾಜು ಅವ್ರು ಚೆನ್ನಾಗಿ ಬೆಳೆದಿದ್ದಾರೆ, ಹವಾಮಾನ ವೈಪರೀತ್ಯ, ಗೊಬ್ಬರ ಜಾಸ್ತಿ ಹಾಕ್ಬಿಟ್ಟಿದ್ಯಾ, ನೀನು ಔಷಧಿ ಜಾಸ್ತಿ ಹೊಡೆದು ಬಿಟ್ಟಿದ್ಯಾ, ಅದಕ್ಕೆ ನಿಂದು ಹೋಗ್ಬಿಟ್ಟಿದ್ಯಾ ಅಂತೇಳಿ ಅಲ್ಲಿ ವಿಜ್ಞಾನಿಗಳು ಬರ್ತಾರೆ. ಬಂದು ಒಳ್ಳೆ ಹೋಟ್ಲಲ್ಲಿ ಟಿಫನ್ ಮಾಡಿಬಿಟ್ಟು ರೈತರ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ರೈತರ ತೇವಾಂಶ ಜಾಸ್ತಿ ಆಗಿದೆ, ನೀನು ಔಷಧಿ ಹೊಡೆದಿಲ್ಲ ಅಂತ ಹೇಳ್ಬಿಟ್ಟು ರೈತರಿಗೆ ರೆಡ್ ಮಾರ್ಕ್ ಕೊಟ್ಟು ಕಂಪ್ನಿಯವರಿಗೆ ಗ್ರೀನ್ ಮಾರ್ಕ್ ಕೊಟ್ಬಿಟ್ಟು ಕೈ ತೊಳ್ಕೊಂತಾರೆ. ಅವಾಗ ಯಾರು ಏನು ಮಾಡಲ್ಲ. ಇನ್ನು ಆ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ಆ ಪ್ರಯೋಗಾಲಯ ಇರೋದೆಲ್ಲ ಆಂಧ್ರದಲ್ಲೇ. ಅವೇನು ಮಾಡ್ತಾರೆ ಅಂದರೆ ಅವರು ಕಂಪ್ನಿ ಪರವಾಗಿ ರಿಪೋರ್ಟ್ ಕೊಡ್ತಾರೆ ಹೊರತು ಆ ರಿಪೋರ್ಟ್ ಬಂದು ನಾವು ಪರಿಹಾರ ತಗೊಳ್ಳೋ ಪಟ್ಟಿಗೆ 2ನೇ ಆಯುಸ್ಸು ಮುಗಿದೋಗ್ತಾರೆ. ರೈತ ಸಾಲಗಾರನಾಗಿ ಬೀದಿಗೆ ಬಿದ್ದಿರ್ತಾನೆ. ಇಂತಹ ಪರಿಸ್ಥಿತಿ ಇದೆ. ಸರ್ಕಾರ ಬೀಜ ಕಾಯ್ದೆ ಅಂತೇಳಿ ಒಂದು ತರಬೇಕು, ಅದನ್ನೂ ತಗ್ತಾ ಇರಲ್ಲ. ಬೀಜ ಕಾಯ್ದೆ ಅಂತಂದ್ರೆ ಯಾವುದೇ ಒಂದು ಜಿಲ್ಲೆಯಲ್ಲಿ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ತೋಟಗಾರಿಕೆ, ಕೃಷಿ ಒಂದು 5 ಜನಗಳ ತಂಡ ಮತ್ತು ಪ್ರಗತಿಪರ ತಂಡ ರಚನೆ ಮಾಡಿ ಯಾವುದೇ ಕಂಪನಿ ಬಂದರೂ ಸಹ ಆ ಕಂಪನಿ ನೇರವಾಗಿ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದು ಹೊಸ ತಳಿ ಆದ್ರೆ ಅದು 1 ಎಕರೆಯಲ್ಲಿ ಜಮೀನಲ್ಲಿ, ಇವತ್ತು ಕೋಲಾರಲ್ಲಿ ತೋಟಗಾರಿಕೆ ಒಂದು ಇದಿದೆ, ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ, ಆ ವಿಶ್ವವಿದ್ಯಾಲಯದಲ್ಲಿ ಬೆಳೆದು ತೋರಿಸ್ಬೇಕು. ಅದೇನೋ ತೋರಿಸಲ್ಲ. ಅಂದ್ರೆ ಒಟ್ಟಾರೆಯಾಗಿ ಬೀಜ ಕಂಪನಿಗಳನ್ನು ರೈತರನ್ನ ಉಪಯೋಗಿಸ್ಕೊಂತಾ ಇದೆ. ಅಧಿಕಾರಿಗಳು ಅವ್ರ ತಾಲೂಕು ತಂಗೆ ಕುಡಿತಾ ಇವೆ. ಸರ್ಕಾರಕ್ಕೆ ಅವ್ರ ಮೇಲೆ ನಿಯಂತ್ರಣ ಇರಲು ತಾಕತ್ತಿಲ್ಲ. ಇದು ಪರಿಸ್ಥಿತಿ ರೈತರು.
ಇವತ್ತು ದೇಶಾದ್ಯಂತ ರೈತರು ಉಳಿಬೇಕು ಅಂತಂದ್ರೆ ಕೇವಲ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿರದೆ ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಅಂದ್ರೆ ಶಾಸಕಾಂಗ ವ್ಯವಸ್ಥೆಗೆ ಬರಬೇಕಾದ್ರೆ ಬಂದ್ರೆ ಮಾತ್ರ ಈ ದೇಶದಲ್ಲಿ ರೈತರು ಉಳಿಬಹುದು ಅನ್ನೋ ವಾದ ಬಹಳಷ್ಟು ರೈತರಿಂದ ಬರ್ತಾ ಇದೆ. ಅದು ನೀವು ಒಬ್ಬ ರೈತ ಪರ ಹೋರಾಟಗಾರಿ, ಇದ್ರ ಬಗ್ಗೆ ಹೇಳಕ್ ಏನ್ ಇಷ್ಟಪಡ್ತೀರಿ? ಈಗ ರೈತ ನೇಗಿಲಿಡ್ಕೊಂಡು ಉಳುಮೆ ಮಾಡ್ಕೊಂಡೇ ಇರ್ಬೇಕಂತೇಳಿ ಏನು ಕಾನೂನಿಲ್ಲ. ರೈತ ರಾಜಕೀಯಕ್ಕೂ ಬರ್ಬೋದು, ನೇಗಿಲು ಹಿಡಿಯೋ ಕೈಯಲ್ಲಿ ಪೆನ್ನು ಹಿಡಿಬೋದು, ವಿಧಾನಸೌಧಕ್ಕೂ. ಇದಕ್ಕೆ ಉದಾಹರಣೆ ನಮ್ಮ ಹಾಸನದಲ್ಲಿ ಹುಟ್ಟಿ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವಂಥ ನಮ್ಮ ದೇವೇಗೌಡರ ಆದರ್ಶ ಏನಿದೆ ಕೋಲಾರ, ಇದು ನಮ್ಮ ಕರ್ನಾಟಕದಲ್ಲಿ, ಇದು ದೇಶಕ್ಕೆ ರೈತರಿಗೆ ಮಾದರಿ ಅವರು. ಯಾಕಂದ್ರೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇಡೀ ದೇಶ ಅಂದ್ರೆ ಪ್ರಧಾನಮಂತ್ರಿಯವರೆಗೂ ಆಳಿದಂತಹ ರೈತ ಅಂತ ಹೇಳಿದ್ರೆ ಅದು ನಮ್ಮ ದೇವೇಗೌಡರು. ಅವರಿಗೆ ಅವರ ಒಂದು ಮಾರ್ಗದರ್ಶನ, ಅವರ ಆದರ್ಶ ಇವತ್ತು 95 ವರ್ಷ, ಅವರಿಗೆ 95-96 ವರ್ಷ ಆಗಿದೆ. ಇವತ್ತು ಸಹ ಸಂಸತ್ ಭವನದಲ್ಲಿ ರೈತ ಪರ ಧ್ವನಿ ಎತ್ತಿದ್ದಾರೆ. ಅಂತ ತಾಕತ್ ಯಾರಿಗಿದೆ? ಆದರೆ ರೈತ ಮನಸ್ಸು ಮಾಡಿದ್ರೆ ನೇಗಿಲಿಂದ ಹಿಡಿದು ಸಂಸತ್ ವರ್ಗದಿಂದ ಅಧಿಕಾರ ಹಿಡಿಬೇಕಂತ ಹೇಳಿದ್ರೆ ಅವ್ರ ಉದಾಹರಣೆ ಆಗಿದೆ. ಅಂತಹ ಒಂದು ರೈತ ಪರ ಹೋರಾಟಗಾರರು ಹುಟ್ಕೊಂತಾರೆ, ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸುವಂತವರು ಇರ್ತಾರೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಡೀ ಜಿಲ್ಲೆಯಲ್ಲೇ ರೈತ ಪರ ಚಿಂತಕರು, ರೈತ ಪರ ಹೋರಾಟಗಾರರು ಎಂದರೆ ಮುಂಚೂಣಿಯಲ್ಲಿರುವಂತಹ ಹೆಸರು ನಾರಾಯಣಗೌಡರು. ಆದ್ರೆ ಹಲವಾರು ಹೋರಾಟಗಳನ್ನು ಮಾಡಿದಿರ, ಹಲವಾರು ಕಡೆ ತಮ್ಮದೇ ಆದಂತಹ ಒಂದು ಸೈನ್ಯದೊಂದಿಗೆ ರೈತರಿಗಾಗಿ ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತಲೇ ಬರ್ತಾ ಇದ್ದೀರಾ. ಆದ್ರೂ ಸಹ ಹಲವಾರು ಆರೋಪಗಳನ್ನು ಕೂಡ ಪಡ್ಕೊಂತಾರೆ. ಏನ್ ಮಾಡಿದ್ದಾರೆ ನಾರಾಯಣಗೌಡರು ಬಣ ಅನ್ನೋವ್ರಿಗೆ ಏನ್ ಉತ್ತರ ಕೊಡ್ತೀರಿ? ಈಗ ಅದ್ರ ಬಗ್ಗೆ ನಾವು ಮಾತಾಡಲ್ಲ, ನಮ್ಮ ಜೊತೆಲೇ ಇದಾರಲ್ಲ ಅವರೇ ಮಾತಾಡ್ತಾರೆ, ಅವರೇ ಹೇಳಿ. ನಾವು ಮಾತಾಡಲ್ಲ, ಅವ್ರನ್ನೇ ಮಾತಾಡ್ತಾರೆ. ಜಿಲ್ಲೆಯಲ್ಲಿ ರೈತ ಪರ ಹೋರಾಟಗಾರರು, ರೈತ ಪರ ಚಿಂತಕರು ಅಂತಂದ್ರೆ ಮುಂಚೂಣಿಯಲ್ಲಿ ಬರುವಂತ ಹೆಸರು ನಾರಾಯಣಗೌಡರು. ನಾರಾಯಣಗೌಡರು ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ರೈತ ಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ರೈತರು ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ ನಾರಾಯಣಗೌಡರು ಏನ್ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಅವರು ಸಹಚರರಾಗಿ ನೀವು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಾ. ನಿಮ್ಮ ಅನುಭವದಲ್ಲಿ ಅವ್ರು ಏನೆಲ್ಲ ಹೋರಾಟಗಳು ಮಾಡಿದ್ದಾರೆ, ಅದರ ಫಲಶ್ರುತಿ ಏನು ತಿಳಿಸ್ಬೇಕಂದ್ರೆ ಏನ್ ಹೇಳ್ತೀರಾ? ಈಗ ನಾರಾಯಣಗೌಡರು ಏನ್ ಮಾಡಿದಾರೆ ಅಂತ ಹೇಳಿ ಜನ ಅನ್ಕೊಳ್ಳೋರು ಸುಮಾರು ಜನ ಇರ್ತಾರೆ. ಯಾಕಂದ್ರೆ ಒಳ್ಳೆಯವರನ್ನೋರು ಕೆಲವ್ರು ಇರ್ತಾರೆ, ಕೆಟ್ಟವರನ್ನೋರು ಕೆಲವ್ರು ಇರ್ತಾರೆ. ಮಾಡಿ ತೋರಿಸಿರೋದನ್ನ ಎತ್ತಿಡಿಯೋರು ಯಾರು ಇಲ್ಲ. ಯಾಕಂದ್ರೆ ಇವತ್ತು ನಾನು ಆಲ್ರೆಡಿ ನಾರಾಯಣಗೌಡ್ರ ಬಗ್ಗೆ ಹೇಳಿದ್ರೆ, ನಾರಾಯಣಗೌಡ್ರು ಇವತ್ತೇನು ಕುರುಬಳ್ಳಿ ಜಮೀನು ಏನು ಕುರಿಗಾಯರಿಗೆ ಅಂತೇಳಿ 60 ಎಕರೆ ಮೀಸಲು ಅಂತೇಳಿ 2 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿ ಆ ಒಂದು ಜಮೀನನ್ನು ಉಳಿಸ್ಕೊಟ್ರು. ಅದೇ ರೀತಿ ಕೂಡ ಚೆನ್ನೈಕಾಡು ರಸ್ತೆ, ಏನ್ ಚೆನ್ನೈಕಾಡು ರಸ್ತೆ 12 ಕೋಟಿ ಬಿಡುಗಡೆ ಆಗ್ಬೇಕಾಗಿತ್ತು. ಅದನ್ನು ಕೂಡ ನಾವು ಸುಮಾರು ಹೋರಾಟ ಬಂದು ಕೂಡ ಅಲ್ಲಿ ಹೋರಾಟ ಮಾಡಿದ್ರು, ಆದ್ರೂ ಆಗ್ಲಿಲ್ಲ. ಆದ್ರೆ ನಾರಾಯಣಗೌಡರು ಹೋಗಿ ಅಲ್ಲಿ ಚೆನ್ನೈಕಾಡು ರಸ್ತೆಗೆ 1.5 ವರ್ಷ ಆ ಒಂದು ಚೆನ್ನೈಕಾಡು ರಸ್ತೆಯಲ್ಲೇ ಕೂತು ಹೋರಾಟ ಮಾಡಿ ಇವತ್ತು ಆ ಒಂದು ಬಡ ರೈತರಿಗೆ ಆ ಒಂದು ದುಡ್ಡು ಕೂಡ ಅವ್ರಿಗೆ ಕೊಡ್ಸ್ಕೊಡ್ರಿ, ಬೇಕಾದ್ರೆ ಕೇಳ್ಬೋದು ಎಲ್ಲಾರನ್ನು. ಯಾಕಂದ್ರೆ ಇವಾಗಿರೋ ಲೆಕ್ಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾರಾಯಣಗೌಡರು ಏನ್ ಮಾಡ್ತಾ ಇದಾರೆ, ಅವ್ರು ಮಾಡೋದು ಎಲ್ಲರಿಗೂ ಗೊತ್ತಿದೆ. ಮಾಡದಿರೋರು ಎಲ್ಲರೂ ಕೂಡ ಹೇಳ್ತಾರೆ, ಅವ್ರು ಮಾಡದಿರತಕ್ಕಂಥವ್ರು ಮಾತ್ರ ಈ ಮಾತು ಮಾತಾಡೋದು, ಮಾಡೋರು ಯಾರು ಮಾತಾಡಲ್ಲ. ರೈತ ಮುಖಂಡ ನಾರಾಯಣಗೌಡರು ಕೇವಲ ಮುಳಬಾಗಿಲು 1-2-3 ತಾಲೂಕುಗಳಿಗೆ ಸೀಮಿತವಾಗಿದ್ದಾರೆ ಅಂತ ಕೆಲವೊಂದು ಆರೋಪಗಳಿದೆ. ಅವರು ರಾಜ್ಯ ಮಟ್ಟದ ಉಪಾಧ್ಯಕ್ಷರಾಗಿದ್ದುಕೊಂಡು ರಾಜ್ಯವ್ಯಾಪಿ ಪ್ರವಾಸ ಮಾಡ್ತಾ ಇಲ್ಲ, ಕೇವಲ ಕೋಲಾರ ಜಿಲ್ಲೆಯ 2-3 ತಾಲೂಕುಗಳಲ್ಲಿ ಮಾತ್ರ ನಿರಂತರ ಹೋರಾಟ ಅನ್ನೋ ಮಾತು ಕೂಡ ಇದೆ. ಅಂತವ್ರಿಗೆ ಏನು ಉತ್ತರ ಕೊಡ್ತೀರಾ? ಈಗ ನೀವೇ ನೋಡ್ತಾ ಇದ್ದೀರಾ, ಬರೀ ಮುಳಬಾಗಿಲು ತಾಲೂಕು ಒಂದೇ ಅನ್ನೋದಕ್ಕಿಂತ ಮುಖ್ಯವಾಗಿ ಪ್ರತಿದಿನ ಕೂಡ ನೀವು ಪೇಪರ್ನವ್ರು ಇದ್ದೀರಾ, ನೀವು ಮೀಡಿಯಾವ್ರು ಇದ್ದೀರಾ, ಯಾವ ತಾಲೂಕಲ್ಲಿ ಬಿಟ್ಟಿದ್ದಾರೆ ಹೋರಾಟ ಮಾಡಿದಿರೋದ್ರಲ್ಲಿ, ಯಾವ ತಾಲೂಕಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರು ಯಾರು ಹೇಳಿದ್ರೆ ಅವರೇ ಹೇಳ್ಬೇಕು ಅದನ್ನ. ಯಾಕಂದ್ರೆ ಶ್ರೀನಿವಾಸಪುರದಲ್ಲೂ ಮಾಡ್ತೀವಿ, ಬಂಗಾರಪೇಟೆಲ್ಲೂ ಮಾಡ್ತೀವಿ, ಕೋಲಾರಲ್ಲೂ ಮಾಡ್ತೀವಿ, ಈ ಬೇತ್ಮಂಗಲದಲ್ಲೂ ಮಾಡ್ತೀವಿ, ಕೆಜಪ್ಪಲ್ಲೂ ಮಾಡ್ತೀವಿ, ಎಲ್ಲ ಕಡೆ ಎಲ್ಲ ಈ ಡಿಸ್ಟಿಕ್ ಎಲ್ಲ ಮಾಡ್ತಾ ಇದೀವಿ. ಯಾವುದೇ ಹೋರಾಟ ಮಾಡದಿರತಕ್ಕಂಥ ತಾಲೂಕು ಯಾವ್ದು ಇಲ್ಲ. ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ ಮಾತಾಡ್ಕೊಳ್ತಾರೆ, ನಾರಾಯಣಗೌಡರು ಯಾವಾಗ್ಲೂ ಹೋರಾಟ ಮಾಡ್ಕೊಂಡಿರ್ತಾರೆ, ರೈತರ ಬಗ್ಗೆ ಮಾತಾಡ್ತಾರೆ. ಅವ್ರು ನಿಜವಾದ ರೈತರೇನ, ಅವ್ರ ಕೃಷಿ ಚಟುವಟಿಕೆಯಲ್ಲಿ ಇದಾರ ಅನ್ನೋ ಒಂದು ಕೆಲವು ಅನುಮಾನಗಳು ಕೂಡ ಇದೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತೀರಾ? ಸರ್, ಒಂದೇ ಒಂದು ಮಾತು ಹೇಳ್ತೀನಿ. ರೈತರ ಇಲ್ದೇ ಇರ್ತಕ್ಕಂಥವ್ರು ಮಾತ್ರ ರೈತರು ಶಾಲ್ವ್ ಹಾಕೊಂಡಿರ್ತಾರೆ. ಅವ್ರು ನಾರಾಯಣಗೌಡರು ರೈತರು ಅಲ್ಲ ಅಂದ್ಬಿಟ್ಟು ಬಂದು ಊರ ಹತ್ರ ಬಂದು ನೋಡ್ಲಿ, ಏನೇನ್ ಬೆಳೆ ಮಾಡಿದಾರೆ, ಎಷ್ಟು ಎಕರೆ ಬೆಳೆ ಮಾಡಿದಾರೆ, ಅವ್ರ ರೈತರ ಅಲ್ವಾ ಅಂತ ಹೇಳಿ ಫಸ್ಟ್ ಅಲ್ಲಿ ಬಂದು ನೋಡಿ ಮತ್ತೆ ಮಾತಾಡ್ಬೇಕು ಸರ್. ಈ ನಿಮ್ಮ ಅನುಭವದಲ್ಲಿ ನಾರಾಯಣಗೌಡ ಜೊತೆಯಲ್ಲಿ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಾ. ಅವರಲ್ಲಿ ವಿಶೇಷವಾಗಿ ನಿಮ್ಗೆ ಇಷ್ಟವಾದಂತ ವಿಚಾರ ಯಾವುದು, ಜನ ಒಪ್ಪುವಂತ ವಿಚಾರ ಯಾವುದು? ಅವರು ಯಾವುದೇ ರೀತಿ ಕೂಡ ಅವ್ರ ಮನೆಗೋಸ್ಕರ ಅವ್ರು ಯಾವುದೇ ರೀತಿ ಕೂಡ ಹೋರಾಟ ಮಾಡ್ತಾ ಇಲ್ಲ. ಇಡೀ ನಮ್ಮ ಜಿಲ್ಲೆ, ಇಡೀ ಕರ್ನಾಟಕ ರೈತರು ಉಳಿಬೇಕು, ರೈತರ ಕಷ್ಟಗಳನ್ನ ಯಾರು ಕೇಳೋರಿಲ್ಲ. ಅವರಿಗೆ ಒಂದು ರೈತರು ಏನು ಗೊತ್ತಿಲ್ಲ ಅನ್ನೋ ಸಮಯದಲ್ಲಿ ಹೋಗಿ ಯಾರೋ ಬಂದಾಗ ಅವ್ರಿಗೆ ಈ ತರ ಮಾಡ್ರಿ, ಈ ತರ ಸಿಗುತ್ತೆ, ಈ ತರ ಮಾಡ್ರಿ ಅಂತ ಹೇಳಿ ಅವರು ಒಂದು ಬುದ್ಧಿವಾದ ಹೇಳಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ರೈತರು ಕೂಡ ಇವತ್ತು ಅವ್ರು ಹೇಳಿದ ಮಾತಿಂದಾನೆ ಸುಮಾರು ಜನ ಅವರ ಒಂದು
ಒಂದು ಅಗ್ರಿಕಲ್ಚರ್ ಆಫೀಸಲ್ಲಿ ಆಗ್ಬೋದಂತ ಕೆಲಸ ಆಗ್ಬೇಕು, DC ಆಫೀಸಲ್ಲಿ ಏನಾಗ್ಬೇಕು, ತಹಸೀಲ್ದಾರ್ ಆಫೀಸಲ್ಲಿ ಏನಾಗ್ಬೇಕು, ಸುಮಾರು ಜನ ಗೊತ್ತಿಲ್ಲ. ಏನ್ ಬಂದಿದೆ ನಮ್ಮ ಒಂದು ವಿಲೇಜಸ್ಗೆ ಏನ್ ಬಂದಿದೆ ಅಂತ ಕೂಡ ಪರಿಹಾರ ಕೂಡ ಗೊತ್ತಿಲ್ಲ. ಆ ಸಮಯದಲ್ಲಿ ಈ ತರ ಬಂದಾಗ ಎಲ್ಲೋ ಒಂದ್ ಜಾಗದಲ್ಲಿ ಕೂತ್ಕೊಂಡು ಸುಮಾರು ಒಂದು 50 ಜನ 100 ಜನ ರೈತರು ಕುಳಿಸಿ ಈ ತರ ಬಂದಿದೆ, ಇದನ್ನ ಇದು ಸುಭೀಗ ಪಡ್ಕೊಳ್ಳಿ ಅಂತ ಹೇಳಿ ಕೂಡ ಅವರೆಲ್ಲರೂ ಮಾಹಿತಿ. ಅದಕ್ಕೆ ನಮ್ಗೆ ತುಂಬಾ ಇಷ್ಟ. ದೇಶ ಬರೀ ಯುವಕರನ್ನೇ ನೆಚ್ಚಿಕೊಂಡು ಯುವಕರಲ್ಲೇ ಅವಲಂಬಿತವಾಗಿ ಯುವಕರಿಂದ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ಅನ್ನೋ ಮಟ್ಟಕ್ಕೆ ಉಳ್ಕೊಂಡಿದೆ. ಇವತ್ತು ರೈತಾಪಿ ವರ್ಗ ಆಗ್ಲಿ, ಕಾರ್ಖಾನೆಗಳಲ್ಲಿ ದುಡಿಯುವಂತ ಯುವಕರಾಗ್ಲಿ ಉತ್ತಮ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು, ದೇಶವನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ ಮುಖ್ಯವಾಗಿ ಸರ್ಕಾರಗಳು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ನಿಮ್ ಪ್ರಕಾರ? ಮೊದಲನೇದಾಗಿ ಇವತ್ತು ಏನ್ ಗೌರ್ಮೆಂಟ್ ಸ್ಕೂಲ್ ಇತ್ತು, ನಾವು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಸುಮಾರು ಇವತ್ತೇನು IAS IPS KS ಆಫೀಸರ್ಸ್ ಕೂಡ ಯಾರು ಕೂಡ ಪ್ರೈವೇಟ್ ಸ್ಕೂಲಲ್ಲಾಗಿ ಅವರು IAS KS ಆಫೀಸರ್ಗಳಾಗಿರೋರು ಯಾರು ಕಡಿಮೆ. ಈಗ ಎಲ್ಲಾ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೇ ಎಲ್ಲ ಈ ಒಂದು ಆಫೀಸರ್ಗಳಾಗಿರೋದು. ಈ ಪ್ರೈವೇಟ್ ಸ್ಕೂಲ್ಗಳು ಬಂದ್ಬಿಟ್ಟು ಈಗ ಏನಾಗಿದೆ ಅಂದ್ರೆ, ಒಂದು ಮಗು ಹುಟ್ಟಿದ ತಕ್ಷಣ ಮಗುಗೆ ಫಸ್ಟ್ ಕ್ಲಾಸ್ ಸೇರಿಸಬೇಕಾದ್ರೆ ಕೂಡ 50 ಇಂದ 1 ಲಕ್ಷ ಬೇಕು. ಏನು ಫೀಸು, ಡೊನೇಷನ್ ಫೀಸು ಪ್ರಿ KGಗೆ ಬೇಕು. ಈಗ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಯಾವ್ದು ಫೀಸೇ ಇಲ್ಲ. ಅವಾಗೆಲ್ಲ ಚೆನ್ನಾಗಿ ಓದ್ತಾರೆ, ಎಜುಕೇಶನ್ ಚೆನ್ನಾಗಿತ್ತು ಅವಾಗ. ಇವತ್ತು ಮೊದಲನೇದಾಗಿ ಗೌರ್ಮೆಂಟ್ ಸ್ಕೂಲ್ಗಳು ಟೀಚರ್ಸ್ ಯಾವುದೇ ಸರ್ಕಾರ ಟೀಚರ್ಸ್ಗಳನ್ನ ಯಾರನ್ನೂ ಕೂಡ ಎತ್ಕೊಂತ ಇಲ್ಲ. ಸೊ ಏನೋ ಮಕ್ಕಳಿಗೆ ಮೊದಲನೇದಾಗಿ ಮಕ್ಕಳಿಗೆ ಇದು ಇವತ್ತು ಹಳ್ಳಿಗಳಲ್ಲಿ ಸ್ಕೂಲ್ ಕಟ್ಟಡಗಳು ಯಾವುದೇ ಇಲ್ಲ, ಕಟ್ಟಡಗಳೆಲ್ಲ ಬಿದ್ದೋಗಿದೆ, ಏನೂ ಇಲ್ಲ. ಮಕ್ಕಳಿಗೆ ಯಾರು ಕೇಳಿದ್ರೆ ಆ ಸ್ಕೂಲಲ್ಲಿ ಹೆಂಗ್ ಓದೋದು ಅಂತ ಕೂಡ ಅಂತಾರೆ. ಈಗ ಅಂದ್ರೆ ಟೀಚರ್ಸ್ ಇರಲ್ಲ ಅಲ್ಲಿ, ಏನ್ ಮಾಡೋದು? ಅದರಿಂದ ಇವತ್ತೇನು ಸರ್ಕಾರಗಳು ಇವತ್ತು ಪ್ರೈವೇಟ್ ಇದು ಶಾಲೆಗಳು ಮತ್ತು ಕಾಲೇಜುಗಳಿಂದ ಇವತ್ತು ಡೊನೇಷನ್ ಕಿತ್ತು ತಿಂತಾ ಇದ್ದಾರೆ. ಅದರಿಂದ ಇವತ್ತೇನು ಬಡವರು ಇವತ್ತು ಕೂಲಿ ಮಾಡಿ ಇವತ್ತು ತಿನ್ನುವಂತ ಪರಿಸ್ಥಿತಿಯಲ್ಲಿ ಈಗ ಇವರು ಚೆನ್ನಾಗಿರೋರು, ಇವರು ದುಡ್ಡಿದೆ ಅವ್ರ ಹತ್ರ, ಅವ್ರ ಮಗುನ್ ಕಳಿಸ್ತಾರೆ. ಈಗ ನಾನು ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಕಳಿಸ್ತಾರೆ, ನಮ್ಮ ಹತ್ರ ದುಡ್ಡಿರಲ್ಲ. ಆದ್ರೆ ನಾವೇನ್ ಮಾಡ್ತಿದ್ರೆ ಆ ಮಗು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ರೆ, ನಾವು ಗೌರ್ಮೆಂಟ್ ಸ್ಕೂಲ್ ಓದಿಸ್ತಾರೆ ಮಗು ಒಂದು ನಮ್ಮ ಮನೇಲಿ ಹೇಳ್ತಾರೆ ಏನಂದ್ರೆ, ನೋಡ ಅವ್ರ ಮಕ್ಳು ಚೆನ್ನಾಗಿ ಓದ್ತಾ ಇದ್ರೆ, ಒಳ್ಳೆ ಯೂನಿಫಾರ್ಮ್ ಶೂ ಎಲ್ಲ ಇದು ಹಾಕೊಂಡು ಹೋಗ್ತಾರೆ, ಆದ್ರೆ ನಮ್ಮನ್ನಲ್ಲಿ ಸೇರ್ಸು ಅಂತ ಕೇಳ್ತಾರೆ. ಆದ್ರೆ ನಮ್ಮ ಹತ್ರ ದುಡ್ಡಿರಲ್ಲ. ಇವತ್ತು ಪರಿಸ್ಥಿತಿ ಮಕ್ಕಳು, ಕಾಲೇಜ್ ಮಕ್ಕಳು ಆಗ್ಲಿ ಇವತ್ತೆಲ್ಲ ಕೂಡ ಸರ್ಕಾರಗಳು ಮಾಡಿರುವಂತ ಒಂದು ಕಾನೂನಿಗೆ ಇವತ್ತು ಬಲಿ ಆಗ್ತಾ ಇದಾರೆ ಮಕ್ಕಳೆಲ್ಲ ಕೂಡ. ಗಾಂಜಾ ಆಗ್ಬೋದು, ಇವತ್ತು ಮಕ್ಕಳು ಏನು ಓದ್ತಾ ಇದಾರೆ, ಗಾಂಜಾ ಒಂದ್ ಕಡೆ ಗಾಂಜಾ ಹೊಡೆದು 20-18 ವರ್ಷಕ್ಕೆಲ್ಲ ಹುಡುಗರು ಇವತ್ತು ಬೀದಿ ಪಾಲಾಗ್ತಾ ಇದಾರೆ. ಆದ್ರೆ ಯಾವುದೇ ಸರ್ಕಾರಗಳಾಗ್ಬೋದು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡುವಂತ ಒಂದು ನೈತಿಕತೆ ಕೂಡ ಯಾರಿಗೂ ಇಲ್ಲ ಅವ್ರಿಗೆ. ಗ್ರಾಮೀಣ ಭಾಗದಲ್ಲಿ ಅಂತ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಂತ ಹೇಳುವಂತ ಆಳುವ ಸರ್ಕಾರಗಳೇ ಖಾಸಗಿ ಶಾಲೆಗಳನ್ನ, ಖಾಸಗಿ ಯೂನಿವರ್ಸಿಟಿಗಳನ್ನ ಮಟ್ಟದಲ್ಲಿ ಒಬ್ರಿಬ್ರಲ್ಲ ನೂರಾರು ಸಂಖ್ಯೆಯಲ್ಲಿ ಆಡಳಿತ ವರ್ಗನೇ ಸ್ಥಾಪನೆ ಮಾಡಿಕೊಂಡು ಲಕ್ಷ ರೈತರಿಂದ, ಕೂಲಿ ಕಾರ್ಮಿಕರಿಂದ ಲೂಟಿ ಮಾಡ್ಕೊಳ್ತಾ ಇದ್ರಲ್ಲ, ಅದು ಯಾವ ರೀತಿ ಸರ್ಕಾರ ಹೇಳ್ತಾ ಇದೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಗ್ರಾಮೀಣ ಭಾಗದಲ್ಲಿರುವಂತಹ ರೈತಾಪಿ ವರ್ಗನ ಉಳಿಸಿ ಅಂತ ಹೇಳ್ತಾರೆ? ಸರ್ ಈಗ ಏನಿಲ್ಲ, ಇವಾಗ ಇರುವಂತ ಪ್ರೈವೇಟ್ ಸ್ಕೂಲು ಕಾಲೇಜ್ ಎಲ್ಲ ಕೂಡ MLA MP ಇವ್ರದೇ ಎಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥವ್ರದೇ ಅವೆಲ್ಲ ಬಿಲ್ಡಿಂಗ್ಸು ಅವ್ರದೇ ಎಲ್ಲ ಕೂಡ. ಯಾರು ಬಡವರು ಯಾರು ಶಾಲೆ ನಡೆಸ್ತಾ ಇಲ್ಲ ಪ್ರೈವೇಟ್ ಶಾಲೆ. ಈಗ ಸರ್ಕಾರಕ್ಕೆ ದುಡ್ಡು ಬೇಕು, ನಮ್ಮ ಮಕ್ಕಳು ಹಾಳಾಗೋದ್ರೂ ಪರವಾಗಿಲ್ಲ, ಅವ್ರಿಗೇನು ದುಡ್ಡು ಬೇಕು, ದುಡ್ಡು ಪಿಕ್ ತಿನ್ಬೇಕು ಅಷ್ಟೇ. ಅವ್ರದ್ದು ಅವ್ರಿಗೆ ದುಡ್ಡು ಅವಶ್ಯಕತೆ ಆಗ್ಬಿಟ್ಟೆ ಸರ್ಕಾರಕ್ಕೆ. ನಾನು ಬಡವ್ರ ಮಕ್ಕಳು ಯಾರು ನೋಡ್ತಾರೆ ಸರ್? ಯಾರು ನೋಡಲ್ಲ. ಸರ್ಕಾರಿ ಶಾಲೆನ ಉಳಿಸಿ ಅಂತ ಹೇಳುವಂತ ಹಲವಾರು ಸಂಘಟನೆಗಳಾಗ್ಬೋದು, ಹೋರಾಟಗಾರಬಹುದು, ಅವ್ರ ಮಕ್ಕಳು ಎಷ್ಟು ಜನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ನಾನು ಒಂದ್ ಮಾತು ಹೇಳ್ತೀನಿ ನೋಡಿ. ಈಗ ನಾನು ಅವಾಗ ಒಂದ್ ಹೇಳಿದೆ, ಕೂಲಿ ನಾಲಿ ಆದ್ರೂ ಮಾಡಿ ನಮ್ಮ ಮಗುನ, ಆ ಮಗು ಅಲ್ಲಿ ಪ್ರೈವೇಟ್ ಸ್ಕೂಲ್ ಓದ್ತಾ ಇದ್ರೆ ನಮ್ಮ ಮಗು ಓದಲ್ಲ. ಯಾಕಂದ್ರೆ ನಮ್ಮ ಮಗು ಕೂಡ ಅಲ್ಲೇ ಓದ್ಬೇಕು ಅಂತೇಳಿ ಅವ್ರು ಟಾರ್ಚರ್ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಬೇರೆ ಚಟುವಟಿಕೆಗೆ ಹೋಗ್ತಾರೆ, ಆತ್ಮಹತ್ಯೆ ಮಾಡ್ಕೊಂತಾರೆ. ಯಾಕಂದ್ರೆ ಅವ್ರ ಮಗು ಚೆನ್ನಾಗಿ ಓದ್ತಿದೆ, ದುಡ್ಡಿದೆ, ನಮ್ಮ ಹತ್ರ ಏನಿಲ್ಲ ಅಂದಾಗ ಅವ್ರು ನಮ್ಮಗೂ ಕೂಡ ಅಲ್ಲಿ ಸೇರ್ಸ್ಬೇಕಾದ್ರೆ ನಾವಿನ್ನ ಬಡತನಂಗ ಹೋಗ್ಬೇಕಿನ್ನ ಏನ್ ಮಾಡ್ಬೇಕು, ಸಾಲ ಮಾಡ್ಬೇಕು, ಇಲ್ಲ ಒಡವೆ ಎತ್ಕೊಂಡು ಇಡಬೇಕು, ಇಲ್ಲ ಯಾವ್ದೊಂದು ಕೂಲಿ ಮಾಡಿ ಆದ್ರೆ ಅವ್ರ ಜೀವನ ಸಾಕ್ಬೇಕಾಗುತ್ತೆ. ಅವ್ರ ಬದುಕಕ್ಕೋಸ್ಕರ ನಾವು ಮಾಡ್ಬೇಕು. ಇನ್ನೇನು ವಿಧಿ ಇಲ್ಲದೆ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಲ್ಲರೂ ರೈತರು. ಸರ್, ತಾವು ಎಷ್ಟು ವರ್ಷಗಳಿಂದ ಕೃಷಿ ಚಟುವಟಿಕೆಯಲ್ಲಿ ಇದ್ದೀರಾ? 20 ವರ್ಷದಿಂದ. ಕೃಷಿ ಅನ್ನೋದು ನಿಮ್ಮ ವಂಶ ಪರಂಪರೆಗೆ ಬರ್ತಾ ಇಲ್ಲ, ನಿಮ್ಮಿಂದ ಪ್ರಾರಂಭ ಆಯ್ತಾ? ನಮ್ಮ ತಂದೆಯವ್ರು ಚಿಕ್ಕದಾಗ ಮಾಡ್ಕೊಳ್ತಾ ಇದ್ರು, ಕೆರೆ ಹ್ಯಾಂಡ್ ಬೋರ್ಸ್ ಎಲ್ಲ ಇದ್ದಾಗ. ಈಗ ನಾವು ಒಂದು ದೊಡ್ಡವರಾದ್ಮೇಲೆ ಆಮೇಲೆ ದೊಡ್ಡ ಬೋರ್ಗಳು ತೋಟಗಳ ಕೆಲಸ ಸ್ಟಾರ್ಟ್ ಮಾಡಿ. ಈಗ ಸಾಮಾಜಿಕವಾಗಿ ಪ್ರತಿಯೊಂದು ಕಡೆನೋ ರೈತರು ಕಷ್ಟಪಟ್ಟು ಬೆಳಿತಾರೆ. ಇವತ್ತು ಬೆಳೆಯನ್ನ ಉತ್ತಮ ಫಸಲು ಬರೋದಕ್ಕೋಸ್ಕರ ಕೆಲ್ಸಕ್ಕೆ ಬಾರದಂತ ರಾಸಾಯನಿಕಗಳನ್ನ ಬಳಸಿ ಇವತ್ತು ಆರೋಗ್ಯ ಯುವಕರಲ್ಲಿ ನಮ್ಮ ಮಕ್ಕಳು ಸಹ ತಿಂತಾ ಇದಾರೆ, ನಮ್ಮ ಮಕ್ಕಳು ಕೂಡ ಆರೋಗ್ಯ ಕೆಡ್ತಾ ಇದೆ. ಆರೋಗ್ಯ ಅನ್ನೋದು ಮುಖ್ಯ, ರೈತರು ಉಳಿಬೇಕು. ಹಂಗಾದ್ರೆ ದೇಶೀಯವಾಗಿ ಉತ್ಪನ್ನ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಬೋದು? ನೀವು ಯಾಕೆ ಅದನ್ನ ಬಿಡ್ತಾ ಇದ್ದೀರಾ? ಯಾಕೆ ಬಿಡ್ತಾ ಇದೀವಿ ಅಂದ್ರೆ, ಇಲ್ಲಿ ನಮಗೆ ಇಳುವರಿ ಬರಲ್ಲ, ಕೂಲಿ ವರ್ಕೌಟ್ ಆಗಲ್ಲ, ಕೂಲಿಯವರು ಜಾಸ್ತಿ ಬೀಳ್ತಾರೆ. ಈಗ ನಾವು ಆ ಪದ್ಧತಿ ಹೋಗೋಕ್ಕೆ ಈಗ ಮಾರ್ಕೆಟಿಂಗ್ ಸಿಸ್ಟಮ್ ಇಲ್ಲ. ಈಗ ನಾವೇನು ಮಾಡಿದ್ರು ನಮ್ಗೆ ಹೆವಿ ಮಾರ್ಕೆಟ್ ಬೇಕಾಗಿ, ನಾವು ಬೆಳೆ ಜಾಸ್ತಿ ಬೇಕಾಗಿ ಎಲ್ಲರೂ ಹೋಗಿದ್ದಲ್ಲಿ ನಾವು ಹೋಗ್ಬೇಕಾದ ಪರಿಸ್ಥಿತಿ ಇದೆ.
ಒಂದು ಕಾಲದಲ್ಲಿ ಆರೋಗ್ಯ ಅಂತಂದ್ರೆ ರಾಗಿ ಅಂತಂದ್ರೆ ಅದು ತಿಂದೋರ್ ರೋಗ ಇಲ್ಲ ಅನ್ನೋ ಮಾತಿತ್ತು. ಇವತ್ತು ರಾಗಿ ಬೆಳೆಗೆ ಕೂಡ ಔಷಧಿಗಳು ಹೊಡೆಯುವಂತ ಪರಿಸ್ಥಿತಿ ಬಂದಿದೆಯಲ್ಲ, ಭೂಮಿ ಅನ್ನೋದು ತನ್ನ ಫಲವತ್ತತೆ ಕಳ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಮನುಷ್ಯನ ಆರೋಗ್ಯ ಆಯುಷ್ ಕೂಡ ಕಳ್ಕೊಳ್ತಾ ಇದೆ. ಇದನ್ನ ನೋಡಿ ಕೂಡ ನಾವು ಅದನ್ನ ಬಳಸೋದು ಎಷ್ಟು ಸರಿ ಅಂತೀವಿ? ಸರಿ ಇಲ್ಲ. ಎಲ್ಲರೂ ಈಗ ಎಚ್ಚೆತ್ತುಕೊಂಡು ಮುಂದಿನ ಪೀಳಿಗೆಗಾದ್ರೂ ನಾವು ವ್ಯವಸಾಯ ಮಾಡೋದಕ್ಕೆ ಎಚ್ಚೆತ್ಕೋಬೇಕು. ನಮ್ಮ ಮಕ್ಕಳು ಉಳಿಬೇಕಾದ್ರೆ ನಾವು ವ್ಯವಸಾಯನ ಚೇಂಜ್ ಮಾಡಲೇಬೇಕು. ಅದನ್ನ ನಾವು ಬೇರೆ ತರ ಇದು ಮಾಡ್ಕೋಬೇಕು. ಈ ಪ್ರಸ್ತುತ ಇತ್ತೀಚೆಗೆ ಯಾವ ಬೆಳೆಯನ್ನ ನೀವು ಬೆಳೆದಿದ್ರಿ? ಎಷ್ಟು ದಿನ ಕಷ್ಟ ಆಯ್ತು? ಎಷ್ಟು ಲಕ್ಷ ದುಡ್ಡು ಖರ್ಚಾಗಿದೆ? ಎಷ್ಟು ಆದಾಯ ಬಂತು? 3 ವರ್ಷದಿಂದ ಟೊಮಾಟೊ ಬೆಳೆ 3 ಸರಿ ಬೆಳೆದಿದೀವಿ. 20 ಲಕ್ಷ ಲಾಸ್ ಆಗಿದೆ. 20 ಲಕ್ಷ ಸರ್ಕಾರ ಗಮನಕ್ಕೆ ಬಂದಿದ್ಯಾ? ಬಂದು ಕೇಳೋರು ಯಾರು ಮಾಡೋರು ಯಾರು? ನಿಮ್ಗೆ 20 ಲಕ್ಷ 3 ವರ್ಷದಲ್ಲಿ ನಷ್ಟ ಆಗಿದೆ ಅಂತಂದ್ರೆ ತಡ್ಕೊಂಡಿದ್ದೀರಾ? ನಿಮ್ಮ ಧೈರ್ಯಕ್ಕೆ ಒಪ್ಕೊಳ್ಬಹುದು. ಯಾವ ಧೈರ್ಯದ ಮೇಲೆ ಇದ್ದೀರಾ? ಮುಂದೆ ಇದಾರಲ್ಲ ಹೆಂಡತಿ ಮಕ್ಳಿಗೋಸ್ಕರ ಅವ್ರ ಮುಂದೆ ಆದ್ರೂ ಇರ್ಬೇಕಲ್ವ, ನಿಂತ್ಕೊಂಡು ಗಟ್ಟಿಯಾಗಿ. ಸರ್ಕಾರಕ್ಕೆ ರೈತರು ಈ ನಷ್ಟ ಕಣ್ಣಕ್ಕೆ ಕಾಣಿಸ್ತಾ ಇಲ್ವಾ? ಯಾರಿಗೂ ಕಾಣಿಸ್ತಾ ಇಲ್ಲ. ಎಲ್ಲಿ ಕಾಣ್ತಾ ಇದೆ? ಯಾರಿಗೂ ಕಾಣ್ತಾ ಇಲ್ಲ. ಅಲ್ಲ, ಟೊಮೆಟೊ ಆ ಮಟ್ಟದಲ್ಲಿ ಬೆಳೆದಿದ್ರಲ್ಲ, ಏನ್ ನಿಮ್ಮಲ್ಲಿ ಸ್ಪರ್ಧೆ ಐತಾ ಇಲ್ಲ ದಲ್ಲಾಳಿಗಳಿಂದ ಮೋಸ ಆಗ್ತಾ ಇದೆಯಾ? ಇದು ಬೆಳೆಗಳು ಇದು ಅಂಗಮಾರಿ ಬಂತು, ಬೆಳೆ ಮಳೆ ಭಾರಿ ವೈರಸ್ ನಮ್ ಟೋಟಲ್ ಆಗಿ ನಮ್ ಏನಾಗಿದೆ ಅಂದ್ರೆ ಟೊಮಾಟೊ ಫುಲ್ ವೈರಸ್ ಆಗಿದೆ. ಬೆಳೆನೇ ಆಗ್ತಾ ಇಲ್ಲ ಈ ಕಡೆ. ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಏನ್ ವಿಜ್ಞಾನಿಗಳು ಸರ್ಕಾರ ಏನ್ ಸತ್ತೋಗಿದಾರ? ರೈತರು ಈ ಮಟ್ಟಕ್ಕೆ ನಷ್ಟ ಹೊಂದ್ತಾ ಇದ್ರೆ ಅವ್ರಿಗೆ ಆಗ್ತಿರೋಂತ ನಷ್ಟ ಸರಿಪಡಿಸಬೇಕು, ಉತ್ತಮವಾದ ಬೆಳೆ ತಂದ್ಕೊಡ್ಬೇಕಾದ್ರೆ ಗುಣಮಟ್ಟದ ಔಷಧಿಗಳನ್ನ ತರುವಂತ ಒಂದು ಪ್ರಯತ್ನ ಮಾಡ್ಬೇಕು ಅನ್ನೋದು ಮಾಡ್ತಾ ಇದಾರ. ನಿಮ್ಗೆ ಸಿಗ್ತಾ ಇದೆ ಇಲ್ವಾ? ಏನು ಸಿಗ್ತಾ ಇಲ್ಲ. ಮಾರ್ಕೆಟಿಂಗ್ ಅಲ್ಲಿ ಎಲ್ಲ ಅವ್ರು ಕೊಟ್ಟಿದ್ ನಾವು ತಗೋರ್ಬೇಕು, ಹೊಡಿಬೇಕು, ಹಂಗಾಗಿದೆ ಪರಿಸ್ಥಿತಿ. ಇದು ಎಲ್ಲ ಕಡೆ 2 ವರ್ಷದಿಂದ ಎಲ್ಲಾ ರೈತರು ಟೋಟಲ್ ಆಗಿ ಕೊಲಾಪ್ಸ್ ಆಗಿದ್ದಾರೆ. ಎದ್ದೇಳೋ ಮಟ್ಟಕ್ಕೆ ಇಲ್ಲ ರೈತರು. 2-3 ವರ್ಷದಿಂದ ಯಾವ ಟೊಮಾಟೊ ಬೆಳೆದ ರೈತನು ಮೇಲೆ ಎದ್ದೇಳಲ್ಲ. ಇನ್ನು 10 ವರ್ಷ ಆದ್ರೂ 20 ವರ್ಷ ಆದ್ರೂ ಟೋಟಲ್ ಕೊಲಾಪ್ಸ್. ರೈತನಂತೂ ಮೇಲೆ ಎದ್ದೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಟೊಮಾಟೊ ಬೆಳೆದ 3 ವರ್ಷದಿಂದ ಎಲ್ಲಾ ರೈತರು. ಕೃಷಿ ಮಾಡೋ ರೈತ ಆತ್ಮಹತ್ಯೆ ಮಾಡ್ಕೊಂಡಿರೋ ನಿದರ್ಶನಗಳಿದಾವೆ. ಕೃಷಿ ಮಾಡಿದಂತ ರೈತನಿಂದ ಬೆಳೆ ಪಡೆದಂತ ವ್ಯಾಪಾರ ಮಾಡಿದ ವ್ಯಾಪಾರಸ್ಥ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಇತಿಹಾಸ ಇಲ್ಲ. ಆದ್ರೆ ವ್ಯಾಪಾರಸ್ಥನು ಬೆಳಿತಾನೆ ಇದ್ದಾನೆ, ರೈತನಾಗೇ ಉಳ್ಕೊಂಡಿದ್ದಾನೆ. ಇದರಿಂದ ಹೊರಗಡೆ ಬರ್ಬೇಕಾದ್ರೆ ಸರ್ಕಾರಕ್ಕೆ ನೀವೊಬ್ಬ ರೈತನಾಗಿ ಏನ್ ಕಿವಿ ಮಾತು ಕೊಡ್ತೀರಾ? ಇದು ನಮಗೆ ಮಾರ್ಕೆಟಿಂಗ್ ಸಿಸ್ಟಮ್ ಬೇಕು. ಹಳ್ಳಿಗೂ ಸ್ಟೋರೇಜ್ ಬೇಕು. ಈಗ ಮಾರ್ಕೆಟ್ ಇದೆ, ಇವಾಗ ಮಾಡ್ಕೊಳ್ಳೋ ಸ್ಟೋರೇಜ್ ಇದೆ, ನಾವು ಇಟ್ಕೊಂಡು ನಾವು ಸದ್ಯದ ಪರಿಸ್ಥಿತಿಗೆ ಒಂದೊಂದು ಹೋಬಳಿ ವೈಸು ಒಂದು ಸ್ಟೋರೇಜ್ ಮಾಡಿ ಒಂದು ಹೋಬಳಿ ವೈಸ್ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಕೊಟ್ಟಾಗ ನಾವು ರೈತ ಎತ್ಕೊಂಡು ಅಲ್ಲಿ ಮಾರ್ಕೊಳ್ಳೋ ಸಿಸ್ಟಮ್ ಬಂದಾಗ ಎಲ್ರಿಗೂ ಅನುಕೂಲ ಆಗುತ್ತೆ. ಇಡೀ ದೇಶನೇ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳುವಂತ ಜನ ಇವತ್ತು ಇಡೀ ದೇಶಕ್ಕೆ ಅನ್ನ ನೀಡ್ತಾರಂತ ರೈತರಿಗೆ, ರೈತಾಪಿ ವರ್ಗದ ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಕೊಡ್ತಾ ಇಲ್ಲ ಮದುವೆ ಆಗೋದಿಕ್ಕೆ. ಇದೆಷ್ಟು ಸರಿ ಅಂತ ಹೇಳ್ತೀರಾ ಸರ್ ತಾವು? ಅಲ್ಲ, ಇಡೀ ದೇಶ ನಿಲ್ತಿರೋದೇ ರೈತರ ಮೇಲೆ. ಆ ರೈತ ದುಡಿಮೆ ಮಾಡಿದ್ರೇನೆ ಇಡೀ ಇವತ್ತು ಖಾಸಗಿ ನೌಕರಿರ್ಬೋದು, ಸರ್ಕಾರಿ ನೌಕರಿರ್ಬೋದು, ಇವತ್ತೇನ್ ಹೇಳ್ತಾರೆ ಅಂದ್ರೆ ಏನಪ್ಪಾ ಅಂದ್ರೆ ವ್ಯವಸಾಯ ಮನೆ ಮಕ್ಕಳೆಲ್ಲ ಪಾಲ್ಡಾಲ್ ಕೊಡೋ ಸಹಾಯ ಇಲ್ಲ ಉಪವಾಸ ಸಹಾಯ ಎಂಬ ಗಾದೆ ಆಗ್ಬಿಟ್ಟೈತೆ. ಯಾಕಾಗಿದೆ ಅಂತ ಹೇಳಿದ್ರೆ ಇವತ್ತು ನಾವು ಕಷ್ಟಪಟ್ಟು ಬೆಳಿತೀರಿ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು 20 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡ್ ಬಂದಿದ್ವಿ, 3 ವರ್ಷದಿಂದ ಟೊಮಾಟೊ ಆಗ್ತಾ ಇಲ್ಲ. ಕೋಲಾರ ಜಿಲ್ಲೆ ಅಂದ್ರೆ ಇಡೀ ದೇಶಕ್ಕೆ ಹಾಲು, ಹಣ್ಣು, ತರಕಾರಿ ಕೊಟ್ಟು ಚಿನ್ನ ಕೊಟ್ಟಂತ, ರೇಷ್ಮೆ ಕೊಟ್ಟಂತಹ ಹೆಗ್ಗಳಿಕೆಗೆ ಹೆಸರುವಾಸಿಯಾಗಿರೋ ಕೋಲಾರ ಜಿಲ್ಲೆಯಲ್ಲಿ 5 ವರ್ಷದಿಂದ ಟೊಮಾಟೊ ಆಗ್ತಾ ಇಲ್ಲ. KC ವ್ಯಾಲ್ಯೂ ನೀರು ಹರಿದ ನಂತರ ಇಡೀ ಬೆಳೆಗಳಿಗೆ ರೋಗ ಹೆಚ್ಚಾಗ್ತಾ ಇದೆ. ಏನು ಕೆಲವು ವ್ಯಕ್ತಿಗಳು, ರಾಜಕಾರಣಿಗಳು ಕಣ್ಣೀರು ಸುರಿಸ್ತಾ ಇದ್ದಾರೆ. ಏನಂದ್ರೆ ನಾವು ಬೆಂಗಳೂರು ನೀರು ಶಾಶ್ವತ ನೀರಾವರಿ ಕೊಟ್ಬಿಟ್ಟಿದೀವಿ, ರೈತರು ಸಮೃದ್ಧರಾಗ್ಬಿಟ್ಟಿದೆ. ರೈತರು ಸಮೃದ್ಧ ಆಗಿಲ್ಲ. KC ವ್ಯಾಲ್ಯೂ ಬಂದ ನಂತರ ರೈತರ ಹಣೆ ಬರಹ ಬದಲಾವಣೆ ಆಗಿಲ್ಲ. ರೈತರ ಹಣೆ ಬರಹ ಸಂಪೂರ್ಣ ಕುಸಿದು ಹೋಗ್ಬಿಟ್ಟಿದೆ. ಇವತ್ತು 5 ವರ್ಷ ಟೊಮಾಟೊ ಆಗ್ತಾ ಇಲ್ಲ. ಟೊಮಾಟೊ ಮೇಲೆ ಹಾಕಿದ ಬಂಡವಾಳ ನಮ್ಮ ರೈತರು, ನಮ್ಮ ಸ್ನೇಹಿತರದ್ದು 20 ಲಕ್ಷ ಲಾಸ್ ಆಗಿದೆ ಅಂತ ಹೇಳಿದ್ರೆ ಇನ್ನು ಲೆಕ್ಕ ಮಾಡ್ಕೊಳ್ಳಿ. ನಾವು ಬೆಳೀತಾ ಇರೋಂಥ ಬೆಳೆಗಳು ಯಾವುದು ಆಗ್ತಾ ಇಲ್ಲ. ಹಸು ಸೊಳ್ಳೆ ಜಾಸ್ತಿ ಆಗ್ತಾ ಇದೆ. 10 ರೂಪಾಯಿ ತಗೊಂಡ್ಬಂದು ಸೊಳ್ಳೆ ಬತ್ತಿ ಹಚ್ಚಿದ್ರೆ ಸೊಳ್ಳೆ ಸಾಯ್ತದೆ. ಆದ್ರೆ 10 ಲಕ್ಷ ತಗೊಂಡ್ಬಂದು ಔಷಧಿ ಹೊಡೆದ್ರೆ ಸೊಳ್ಳೆ ಸಾಯ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಗುಣಮಟ್ಟವಿಲ್ಲದ ಔಷಧಿಗಳಾಗಿದೆ. ಅದರ ಜೊತೆಗೆ ಶಾಶ್ವತ ನೀರಾವರಿ ಯೋಜನೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಕೃತಿ ದತ್ತವಾಗಿ ಬೆಟ್ಟ ಗುಡ್ಡಗಳಿಗೆ ಇದಕ್ಕೆ ಉದಾಹರಣೆ ಅಂದ್ರೆ ಬೇರೆ ಸಮುದ್ರ ಬೆಟ್ಟದಲ್ಲಿ ಪ್ರತಿ ವರ್ಷ 365 ದಿನ ನೀರಿರ್ತದೆ. ಯಾಕೆ ನೀರಿರ್ತದೆ? ಅಲ್ಲಿ ಬೆಟ್ಟ ಇದೆ, ಬೆಟ್ಟದ ಮೇಲೆ ಬಂದ ನೀರು ಅಲ್ಲೇ ಪಕ್ಕದಲ್ಲಿರುವಂತಹ ಕುಂಟೆಗಳಲ್ಲಿ ಶೇಖರಣೆ ಆಗ್ತದೆ. ಅದು ಪೂರ್ವಜರು ಕಟ್ಟಿರೋದು. ಆದ್ರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದೀವಿ, ಇವತ್ತು ಕೋಲಾರ ಜಿಲ್ಲಾದ್ಯಂತ ಇರುವಂತಹ ಬೆಟ್ಟ ಗುಡ್ಡಗಳ ಒಂದು ಮೇಲೆ ಬೀಳುವಂತ ಮಳೆ ನೀರನ್ನು ಸರಾಗವಾಗಿ ಹರಿದು ಇವತ್ತು ಆಂಧ್ರ ಮತ್ತು ತಮಿಳುನಾಡು ಸೇರ್ತಾ ಇದೆ. ಆ ರಾಜಕಾಲುವೆಗಳನ್ನು ಗುರುತಿಸಿ
ಆಯಾ ಒಂದು ಚೆಕ್ ಡ್ಯಾಮ್ಗಳನ್ನು ಕಟ್ಟುವ ಮುಖಾಂತರ ಶುದ್ಧವಾದ ನೀರನ್ನು ಸಂಗ್ರಹ ಮಾಡಿ ಕೋಲಾರ ಜಿಲ್ಲೆಯ ಜನತೆಗೆ ಶುದ್ಧ ಕುಡಿಯುವ ನೀರಿನ ಕೊಡುವ ಜೊತೆಗೆ ಅಂತರ್ಜಲ ಹೆಚ್ಚಬಾರ್ದು. ಅದನ್ನು ಬಿಟ್ಟು ಎತ್ತಿನ ಹೊಳೆ ಬರ್ತದೆ, ಎತ್ತಿನ ಹೊಳೆ ಬರಲ್ಲ, ನಮಗೆ ಯಾವುದೇ ನೀರು ಬರಲ್ಲ. ನಮಗೆ ಬೇಕಾದರೂ ಪ್ರಕೃತಿ ಬರಬೇಕು. ಶಾಶ್ವತ ನೀರಾವರಿ ಯೋಜನೆಗಳಲ್ಲಿ ಜನಸಾಮಾನ್ಯ ಯಾಮಾರಿಸೋದು ಬಿಟ್ಟು, ಇವಾಗ ನೀವೇನು ನಮ್ಮ ಮಾಧ್ಯಮ ಮಿತ್ರರು ಒಂದು ಒಳ್ಳೆ ಪ್ರಶ್ನೆ ಮಾಡಿದ್ರಿ, ರೈತ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂತೇಳಿ ವ್ಯವಸಾಯ ನಷ್ಟದ ಹಾದಿ ತುಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ನಷ್ಟದ ಹಾದಿ ತುಳಿದ್ರೂ ರೈತ ಮದುವೆ ಮಾಡ್ಕೊಂಬಂದ್ರೆ ಹೆಂಡತಿನ ಉಪವಾಸ ಮಡಗಲ್ಲ. ಅವನು ಉಪವಾಸ ಇರ್ತಾನೆ, ಅನ್ನೋ ಮನೆ ಮಕ್ಕಳನ್ನ ಅವನು ಉಪವಾಸ ಮಡಗಲ್ಲ. ಆದ್ರೆ ಬೆಂಗಳೂರಲ್ಲಿ ಅವನು ಗಾಂಜಾ ಹೊಡ್ಕೊಳ್ಳಿ, ಅವನ ಕಳತನ ಮಾಡಲಿ, ಏನೇ ಮಾಡಲಿ, ಯಾರು ನಡ್ಸಿ ನೋಡು ಬೆಂಗಳೂರಲ್ಲಿ ಅವನ ಕೊಟ್ಟು ಆಗ್ಬಿಡ್ತಾರೆ. ಆಮೇಲೆ ವಿಚ್ಛೇದನ ಪಡ್ಕೊಂತಾರೆ, ಸಂಸಾರಗಳು ಹಾಳಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು, ಸ್ವಾಭಿಮಾನದಿಂದ ಬದುಕುತ್ತಿರುವಂತಹ, ಇಡೀ ದೇಶಕ್ಕೆ ಅನ್ನ ಹಾಕುತ್ತಿರುವಂತಹ ರೈತ ಮಕ್ಕಳನ್ನು ದಯವಿಟ್ಟು ಕಡೆಗಣಿಸಬೇಡಿ. ರೈತ ಮಕ್ಕಳಿಗೆ ಹೆಣ್ಣು ಕೊಡಿ. ಆ ಹೆಣ್ಣು ಕೊಟ್ಟಂತಹ ನಿಮ್ಮ ಏನು ಹೆಣ್ಣು ಕೊಟ್ಟರೆ ಅವರು ಖಂಡಿತವಾಗ್ಲೂ ಹೇಳ್ತೀನಿ ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಯಾವ ಸರ್ಕಾರಿ ನೌಕರರು, ಯಾವುದೇ ಖಾಸಗಿ ನೌಕರರು ಇದು ಏನು ಅವರನ್ನ ನೋಡ್ಕೊಳ್ಳೋದ ರೀತಿಯಲ್ಲಿ ಅವ್ರು ನೋಡ್ಕೊಂತಾರೆ. ಅಲ್ಲ, ಖಂಡಿತವಾಗಿ ನಾವು ಹೇಳ್ಬಾರ್ದು. ಆ ಮಾತು ಹೇಳಕ್ ನಮಗೂ ಒಂಥರ ಕಣ್ಣೀರು ಬರ್ತದೆ. ರೈತ ಮಕ್ಕಳು ಅಂತ ಹೇಳಿದ್ರೆ ಹೆಣ್ಣು ಕೊಡಲ್ಲ ಅಂತಾರೆ. ಯಾಕೆ? ರೈತ ಮಕ್ಕಳು ಏನನ್ನ ದೇಶದ್ರೋಹ ಇಲ್ಲ? ರೈತರಲ್ವಾ? ಅವನು ಬೆಳೆದಿದ್ದು ಬೆಳೆಯಬೇಕು, ಅವನು ಹಾಲು ಕರೆದಿದ್ದು ಹಾಲು ಬೇಕು, ಎಲ್ಲ ಬೇಕು. ಆದ್ರೆ ರೈತ ಮಕ್ಕಳು ಮಾತ್ರ ಹೆಣ್ಣು ಕೊಡಲ್ಲ. ಯಾಕೆ ಕೊಡ್ತಾ ಇಲ್ಲ? ನೀವು ಒಬ್ಬ ಸರ್ಕಾರಿ ನೌಕರನ್ ಕೊಡಿ, ಒಬ್ಬ ಖಾಸಗಿ ನೌಕರನ್ ಕೊಡಿ, ಅವನು ವಿಚ್ಛೇದನ ಕೊಡ್ತಾನೆ, ಸರಿ ಅನ್ನಲ್ಲ. ಆದ್ರೆ ರೈತರನ್ನು ಮದುವೆ ಆಗಿರೋ ಹೆಣ್ಣು ಮಕ್ಕಳು ಬಿಟ್ಟು ಹೋಗಿರೋ ನಿದರ್ಶನನೇ ಇಲ್ಲ. 100 ವರ್ಷದಿಂದ ತಗೊಳ್ಳಿ, ಯಾವ್ದನ್ನ ಇದ್ರೆ ಹೇಳ್ಬಿಡಿ. ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಮ್ಮ ರೈತ ಮಕ್ಕಳಿಗೆ ಹೆಣ್ಣು ಕೊಡಿ, ಅವ್ರಿಗೆ ಬಾಳು ಕೊಡಿ ದಯವಿಟ್ಟು. ಅದರ ಜೊತೆಗೆ ಕಡೆಯದಾಗಿ ಸಮಸ್ತ ನಾಡಿನ ಸಮಸ್ತ ದೇಶದ ಎಲ್ಲ ಪ್ರತಿಯೊಬ್ಬ ಸ್ವಾಭಿಮಾನದಿಂದ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನನ್ನು ಸ್ಮರಿಸುವಂತಹ ಡಿಸೆಂಬರ್ 23ರ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳೊಂದಿಗೆ, ಅದರಂತೆ ಕಡೆಯದಾಗಿ ತಮ್ಮ ಅಮೂಲ್ಯವಾದ ಪ್ರಾಣ ಉಳಿವಿಗಾಗಿ ಹೆಲ್ಮೆಟ್ ಅನ್ನು ಧರಿಸಿ, ಭೂಮಿ ತಾಯಿ ಫಲವತ್ತತೆಯನ್ನು ಹೆಚ್ಚಿಸಲು ಸಾವಯವ ಗೊಬ್ಬರವನ್ನು ಉಪಯೋಗಿಸಿ, ಗುಣಮಟ್ಟದ ಆರೋಗ್ಯಕರವಾದ ತರಕಾರಿಯನ್ನು ಬೆಳೆದು ಆರೋಗ್ಯವಂತರಾಗಿ, ಯಾವುದೇ ಅನಾರೋಗ್ಯ ಪೀಡಿತರಾಗದೆ, ಯಾವುದೇ ರೋಗಗಳಿಗೆ ತುತ್ತಾಗದಂತೆ ರೈತನಿಗೆ ಶತಾಯುಸ್ಸುಗಳನ್ನು ಆ ದೇವರು ಕರುಣಿಸಲಿ ಅಂತ ಹೇಳುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ರೈತ ಮಕ್ಕಳಿಗೆ ಹೆಣ್ಣು ಕೊಡುವಂತಹ ಯೋಜನೆಯನ್ನು, ಕನ್ಯಾ ಯೋಜನೆಯನ್ನು ಜಾರಿ ಮಾಡಲು ಸರ್ಕಾರಕ್ಕೆ ಮನವಿ ಮಾಡುವ ಜೊತೆಗೆ ಇವತ್ತಾಗ ಒಂದು ಪ್ರಶ್ನೆ, ಯಾವುದೇ ದೇಶ ಆಗ್ಲಿ ಯೋಧನನ್ನ ಮತ್ತೆ ರೈತರನ್ನ ನಂಬಿರುವಂತ ದೇಶ ಕೆಟ್ಟಿಲ್ಲ ಅನ್ನೋ ಮಾತಿದೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತೀರಾ? ಇವತ್ತು ಇಡೀ ದೇಶದ 140 ಕೋಟಿ ಜನ ನೆಮ್ಮದಿಯಾಗಿ ನಾವು ಮಲಗಿದೀವಿ ಅಂದ್ರೆ ಅದಕ್ಕೆ ಬಿಸಿಲು, ಗಾಳಿ, ಮಳೆ ಎಂದೇ ಶತ್ರು ರಾಷ್ಟ್ರಗಳ ವಿರುದ್ಧ ಸೆಟೆದು ನಿಂತಿರುವ ಹಿಮ ಗಾಳಿ ಇರ್ಬೋದು, ಗುಂಡಿಗೆ ಇರ್ಬೋದು, ಆ ಒಂದು ಗಡಿ ಭಾಗದಲ್ಲಿ ಮಲಗಿರುವಂತಹ ನಮ್ಮ ದೇಶ ಕಾಯುತ್ತಿರುವ ಯೋಧರು ಒಂದು ಕಣ್ಣಾದರೆ, ಇಡೀ ದೇಶಕ್ಕೆ ರಾತ್ರಿ ಹಗಲು ಯಾವುದೇ ಒಂದು ಇದಿಲ್ಲ, ಸರ್ಕಾರದ ಒಂದು ಒತ್ತಡ ಇಲ್ಲದೆ ತನ್ನ ಸ್ವಾಭಿಮಾನಕ್ಕಾಗಿ, ತನ್ನ ಕುಟುಂಬಕ್ಕಾಗಿ, ಯಾವುದೇ ಸ್ವಾರ್ಥಕ್ಕಾಗಿ ದುಡಿಯದೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನು ಭೂಮಿ ತಾಯಿಗೆ ಕಷ್ಟ ಬರಲಿ, ಸುಖ ಬರಲಿ, ಬೆಳೆ ನಷ್ಟ ಆಗಲಿ, ಮಳೆ ಬರಲಿ, ಪ್ರಕೃತಿ ಹೋಗ್ಲಿ, ಆದರೂ ಸಹ ತಾನು ಮನೆಗೆ ಮಡ್ಕೊಂಡ್ರೆ ಇಡೀ ದೇಶಕ್ಕೆ ಕೊಡ್ತಾನಲ್ಲ, ಆ ರೈತ ಮತ್ತು ದೇಶ ಕಾಯುವ ಸೈನಿಕರನ್ನು ಇವರನ್ನು ರಕ್ಷಣೆ ಮಾಡಿಕೊಳ್ಳುವ ಹೊಣೆ ಇರೋದು 140 ಕೋಟಿ ಜನಸಂಖ್ಯೆ ಮೇಲಿದೆ. ಅದರಂತೆ ಇವತ್ತು ರಾಜಕಾರಣ ಮಾಡಬೇಕಾದ್ರೆ ದೇಶ ಕಾಯುವ ರೈತ ದೇಶ ಕಾಯುವಂತಹ ಸೈನಿಕ ಏನಿದ್ದಾನೆ, ಆ ದೇಶ ಕಾಯುವ ಸೈನಿಕನಂತೆ ಒಬ್ಬ ರಾಜಕಾರಣಿ 5 ವರ್ಷ ದೇಶ ಕಾಯಬೇಕು. ಅದೇ ರೈತ ಆಗ್ಬೇಕಾದ್ರೆ, ಅವನು ರಾಜಕಾರಣಿ ಆಗ್ಬೇಕಾದ್ರೂ, ರೈತರ ಬಗ್ಗೆ ಮಾತಾಡಬೇಕಾದ್ರೂ ಈ ಭೂಮಿ ತಾಯಿಗೆ 1 ಎಕರೆಯಲ್ಲಿ ಬೆಳೆ ಬೆಳೆದು ರೈತರ ಕಷ್ಟ ಏನು ಅಂತೇಳಿ ಅರಿವು ಮೂಡಿಸೋವರೆಗೂ ಈ ದೇಶದ ರೈತರ ಪರಿಸ್ಥಿತಿ ಖಂಡಿತವಾಗ್ಲೂ ಬದಲಾವಣೆ ಆಗಲ್ಲ. ಬದಲಾವಣೆ ಆಗಬೇಕಾದ್ರೆ ದೇಶ ಕಾಯುವಂತಹ ಸೈನಿಕ, ದುಡಿಯುವ ಭೂಮಿ ತಾಯಿಗೆ ದುಡಿಯುವ ರೈತನಂತೆ ರಾಜಕಾರಣಿಗಳು ದುಡಿಬೇಕು. ನಾನು ಬಿಳಿ ಬಟ್ಟೆ ಹಾಕೊಂಡ್ಬಿಟ್ಟು ನಾನು ರಾಜಕಾರಣ ಮಾಡ್ತೀನಿ, ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರ ಆಗಲ್ಲ. ಬರೀ ನಾಲಿಗೆ ಇಲ್ಲದ, ಎಲುಬಿಲ್ಲದ ನಾಲಿಗೆಯಂತೆ ಮಾತನಾಡುವಂತಹ ರಾಜಕಾರಣಿಗಳು ರೈತರ ಕಷ್ಟ, ದೇಶ ಕಾಯುವ ಸೈನ್ಯರ ಕಷ್ಟ ಕಣ್ಣಾರಿ ನೋಡಿ ಅದನ್ನು ಅನುಭವಿಸಿ ಆ ನಂತರ ಏನಾದ್ರೂ
ರಾಜಕಾರಣಿ ಆದ್ರೆ ಈ ದೇಶದ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಬಹುದು, ಇಲ್ಲ ಬದಲಾವಣೆ ಆಗೋದು ಸಾಧ್ಯನೇ ಇಲ್ಲ. ರೈತ ದಿನಾಚರಣೆ ಮತ್ತು ಚುನಾವಣಾ ಸಂದರ್ಭದಲ್ಲಿ ಹಸಿರು ಶಾಲು ಹಾಕೊಂಡು ಜನರ ಮಧ್ಯೆ ಬರುವಂತಹ ಜನಪ್ರತಿನಿಧಿಗಳಿಗೆ ನೀಡುವಂತಹ ಎಚ್ಚರಿಕೆ ಆದರೆ ಏನು ಕೊಡ್ತಾರ? ನಾವು ಯಾವುದೇ ಸುಮಾರು 10 ವರ್ಷದಿಂದ ರೈತ ದಿನಾಚರಣೆ ಮಾಡ್ಕೊಂಡ್ ಬರ್ತೀವಿ. ಮೊದಲು ರಾಜಕಾರಣಿಗಳು ಕರೆದ್ವಿ, ಅವ್ರು ಬರ್ತಾರೆ, ಇಲ್ಲಿ ಯಾಕೆ ರೈತ ದಿನಾಚರಣೆ ಮಾಡಿದ್ವಿ, ಹೊಲ ಕೊಯ್ಯಲ್ಲ ಅಂತೇಳಿ. ಅವ್ರು ಹೊಲ ಕೊಯ್ದಿರಲ್ಲ. ಆದ್ರೆ ನಾವು ಇವಾಗ ನಮ್ಮ ಹಿರಿಯ ಮಟ್ಟದ ಅಧಿಕಾರಿಗಳು, ಸಮಾಜ ಸೇವಕರು ಮತ್ತೆ ಪ್ರಗತಿಪರ ರೈತರನ್ನು, ಭೂಮಿ ತಾಯಿ ಕಷ್ಟಪಟ್ಟವರನ್ನ ಆಹ್ವಾನ ಮಾಡಿ ಅವರ ಬಾಯಿಂದ ಅವರ ಕಷ್ಟ ಏನು, ರೈತರ ಕಷ್ಟ ಏನು ಅಂತೇಳಿ ನಾವು ಅದನ್ನ ನೇರವಾಗಿ ರೈತರಿಗೆ ತಲುಪಿಸ್ತಾ ಇದ್ದೇನೆ ಹೊರತು ರಾಜಕಾರಣಿಗಳು ಬರ್ಬೋದು, ಆದ್ರೆ ರಾಜಕಾರಣ ಮಾತಾಡಂಗಿಲ್ಲ. ರೈತರ ಕಷ್ಟದ ಬಗ್ಗೆ ಮಾತಾಡಿದ್ರೆ ಮಾತ್ರ ಅವ್ರಿಗೆ ಅಲ್ಲಿ ಭಾಷಣ ಮಾಡೋಕೆ ಅವಕಾಶ ಇರ್ತದೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ನಮ್ಮ ರೈತ ದಿನಾಚರಣೆಗೆ ಯಾರು ಆಹ್ವಾನ ಇಲ್ಲ. ಇಷ್ಟೆಲ್ಲ ಒಂದು ಅಮೂಲ್ಯವಾದ ಒಂದು ಸಮಯವನ್ನ ನಮ್ಮ ಒಂದು ಮಾಧ್ಯಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮ್ಮ ಒಂದು ಸಂಘಟನೆಯ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಸರ್. ಅದರ ಜೊತೆಗೆ ಕಡೆಯದಾಗಿ ಸಮಸ್ತ ನಾಡಿನ ಸಮಸ್ತ ದೇಶದ ಎಲ್ಲ ಪ್ರತಿಯೊಬ್ಬ ಸ್ವಾಭಿಮಾನದಿಂದ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನನ್ನ ಸ್ಮರಿಸುವಂತಹ ಡಿಸೆಂಬರ್ 23ರ ವಿಶ್ವ ರೈತ ದಿನಾಚರಣೆಯ ಶುಭಾಶಯಗಳೊಂದಿಗೆ, ಅದರಂತೆ ಕಡೆಯದಾಗಿ ತಮ್ಮ ಅಮೂಲ್ಯವಾದ ಪ್ರಾಣ ಉಳಿವಿಗಾಗಿ ಹೆಲ್ಮೆಟ್ ಅನ್ನು ಧರಿಸಿ, ಭೂಮಿ ತಾಯಿ ಫಲವತ್ತತೆಯನ್ನು ಹೆಚ್ಚಿಸಲು ಸಾವಯವ ಗೊಬ್ಬರವನ್ನು ಉಪಯೋಗಿಸಿ, ಗುಣಮಟ್ಟದ ಆರೋಗ್ಯಕರವಾದ ತರಕಾರಿಯನ್ನು ಬೆಳೆದು ಆರೋಗ್ಯವಂತರಾಗಿ ಯಾವುದೇ ಅನಾರೋಗ್ಯ ಪೀಡಿತರಾಗದೆ ಯಾವುದೇ ರೋಗಗಳಿಗೆ ತುತ್ತಾಗದಂತೆ ರೈತನಿಗೆ ಶತಾಯುಸ್ಸುಗಳನ್ನು ಆ ದೇವರು ಕರುಣಿಸಲಿ ಅಂತ ಹೇಳುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ. ರೈತ ಮಕ್ಕಳಿಗೆ ಹೆಣ್ಣು ಕೊಡುವಂತಹ ಯೋಜನೆಯನ್ನು, ಕನ್ಯಾ ಯೋಜನೆಯನ್ನು ಜಾರಿ ಮಾಡಲು ಸರ್ಕಾರಕ್ಕೆ ಮನವಿ ಮಾಡುವ ಜೊತೆಗೆ ಇವತ್ತು ಸಾವಿರಾರು ಅಲ್ಲ ಲಕ್ಷಾಂತರ ರೈತ ಮಕ್ಕಳು ಇವತ್ತು ಕಾಯ್ತಾ ಇದ್ದಾರೆ, ನಮಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ. ದಯವಿಟ್ಟು ಅವರಿಗೆ ಹೆಣ್ಣು ಕೊಡಿ. ಅದರಂತೆ ಕೃಷಿ ಕ್ಷೇತ್ರವನ್ನು, ಕೈಗಾರಿಕಾ ಕ್ಷೇತ್ರವನ್ನು ಗುರುತಿಸಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಕೃಷಿ ಕ್ಷೇತ್ರವನ್ನು ಉಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ತುತ್ತು ಅನ್ನಕ್ಕಾಗಿ ಹೊರದೇಶದ ಬೈ ಕೈ ಚಾಚುವ ಜೊತೆಗೆ ಆಹಾರಕ್ಕಾಗಿ ಆಹಾರ ಕ್ರಾಂತಿಯ ಆಗುವ ಕಾಲ ದೂರ ಇಲ್ಲ ಅಂತೇಳಿ ಸರ್ಕಾರಗಳಿಗೆ ಈ ನಮ್ಮ ಮಾಧ್ಯಮ ಮಿತ್ರ ಮುಖಾಂತರ ಮನವಿಯ ಜೊತೆಗೆ ಎಚ್ಚರಿಕೆಯ ಸಲಹೆಯನ್ನು ನೀಡ್ತಾ ಇದ್ದೀವಿ. ವಿಶ್ವ ರೈತ ದಿನಾಚರಣೆಯ ಪ್ರಯುಕ್ತ ಮಾನ್ಯ ಮಾಧ್ಯಮ ಮಿತ್ರರು ನಡೆಸಿದಂತಹ ರೈತರ ಅಳಿವು ಉಳಿವು, ಕಷ್ಟ ಸುಖ, ಸರ್ಕಾರಗಳ ಜವಾಬ್ದಾರಿ, ರೈತರ ಜವಾಬ್ದಾರಿ ಬಗ್ಗೆ ಕೂಲಂಕುಷವಾಗಿ ಈ ಒಂದು ಚರ್ಚೆಗೆ ಬಂದಂತಹ ನಮ್ಮ ರೈತರಾದಂತಹ ರಮೇಶು, ಧರ್ಮ, ಮಂಜುನಾಥು, ಧನ ಮತ್ತೆ ಸುಧಾಕರ್ ಮತ್ತು ರಾಜು ಅವರಿಗೆ ಮತ್ತು ಈ ಒಂದು ಮಾಧ್ಯಮ ಮಿತ್ರರಾದಂತಹ ನಮ್ಮ ಶುಭ ಅವರಿಗೆ ಹಾಗೂ ಸೋಮೇಶ್ ಅವರಿಗೆ ಎಲ್ಲರಿಗೂ ವಿಶ್ವ ರೈತ ದಿನಾಚರಣೆಯ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಎಲ್ಲ ರೀತಿಯ ಕಷ್ಟ ಸುಖಗಳ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.